ಓಕೆ, ಸಿಸ್ಟಮ್ ನೇಮ್ ಬಂದು ಒರಿಜಿನ್ ಅಂತ. ಒರಿಜಿನ್ ಅಂತಕ್ಕಂಥದ್ದು ಅಪ್ಕಮಿಂಗ್ ಸಾಕಷ್ಟು ಕ್ರಿಪ್ಟೋ ಒಂದು ಇಂಡಸ್ಟ್ರಿಯಲ್ಲಿ ಏನೆಲ್ಲ ಒಂದು ಕ್ರಿಪ್ಟೋ ಅಂತಕ್ಕಂಥದ್ದು ಯಾವ ಉದ್ದೇಶ ವಿಷನ್ ಇಟ್ಕೊಂಡು ಬಂದಿದೆ. ಸೊ ಕಂಪ್ಲೀಟ್ಲಿ ಒಂದು ಡಿಸೆಂಟ್ರಲೈಸ್ಡ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಡೇಟಾ ಟ್ರೇಸಬಲ್ ಇರಬೇಕು. ಸಾಕಷ್ಟು ವಿಷನರೀಸ್ ಆ ಕ್ರಿಪ್ಟೋ ಇಂದ ಏನೆಲ್ಲ ಲಾಭಾಂಶಗಳು ಬೇಕು ಅಂತ ಒಂದು ಕ್ರಿಪ್ಟೋ ಲೈಕ್ ಲಾಂಚ್ ಆಯ್ತು ಅಥವಾ ಮಾರ್ಕೆಟಿಗೆ ಬಂತು. ಸೊ ಅದನ್ನ ಏನು ಬಳಕೆ ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಏನೆಲ್ಲ ಲೂಪ್ ಹೋಲ್ ಇದೆ, ಏನೆಲ್ಲ ನೆಗೆಟಿವಿಟಿ ಇದೆ, ಅದನ್ನ ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಪ್ರೆಸೆಂಟ್ ಇರ್ತಕ್ಕಂಥ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಸೊ ಒಂದು ಕ್ರಿಪ್ಟೋ ಥಿಂಗ್ ಒಂದು ರೆವಲ್ಯೂಷನ್ ಆಗ್ಬೇಕು ಅಂತಕ್ಕಂಥ ವಿಷನ್ ಇಟ್ಕೊಂಡು ಒರಿಜಿನ್ ಬಂದಿರತಕ್ಕಂಥದ್ದು. ಸೊ ಇದ್ರದ್ದು ವಿಷನ್ ಕಂಪ್ಲೀಟ್ಲಿ ಇಟ್ಸ್ ಕ್ಲಿಯರ್. ಸೊ ಕಂಪ್ಲೀಟ್ ಅಸೆಟ್ ಬಂದು ಡಿಸೆಂಟ್ರಲೈಸ್ಡ್ ಆಗಿರ್ಬೇಕು. ಸೊ ಅವ್ರ ಅಸೆಟ್ ಅವ್ರ ಕಂಟ್ರೋಲ್ ಆಗಿರ್ಬೇಕು. ಕಂಪ್ಲೀಟ್ ಪಬ್ಲಿಕ್ ಕಂಟ್ರೋಲ್ ಆಗಿ ಸಿಸ್ಟಮ್ ನಡೀತಕ್ಕಂಥದ್ದು ವಿಚಾರ ಇಟ್ಕೊಂಡು ಒರಿಜಿನ್ ಬಂದಿರತಕ್ಕಂಥದ್ದು. ಸೊ ಒರಿಜಿನ್ ಅಂತಕ್ಕಂಥದ್ದು ಕಂಪ್ಲೀಟ್ ಒಂದು ಆರ್ಗನೈಸೇಷನ್ ನೇಮು. ಅದರಲ್ಲಿ ಸಬ್ಸಿಡರಿ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಅದನ್ನ ಎಲ್ ಜಿ ಎನ್ ಎಸ್ ಅಂತ ಹೇಳ್ತೀವಿ. ಸೊ ನಾನ್ ಸ್ಟೇಬಲ್ ಸೊ ಟೋಕನ್ ಅಂತ ಹೇಳ್ತೀವಿ. ಸೊ ಅದನ್ನ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಲಿಕ್ಕೆ ನೋಡಿ, ಯಾವುದೇ ಒಂದು ಕ್ರಿಪ್ಟೋದಲ್ಲಿ ಅನ್ಕೊಂಡಿತರ ಒಂದು ಕ್ರಿಯೇಟ್ ಆಗ್ಬೇಕು ಅಥವಾ ಪ್ರಾಡಕ್ಟ್ ವರ್ಕ್ ಆಗ್ಬೇಕು ಅಂದ್ರೆ ಕಮ್ಯುನಿಟಿ ವೆರಿ ಇಂಪಾರ್ಟೆಂಟ್. ಸೊ ಕಮ್ಯುನಿಟಿ ಬರಬೇಕು ಅಂತಂದ್ರೆ ಏನಾದ್ರೂ ಒಂದು ಲೈಕ್ ಬೆನಿಫಿಟ್ ಇದ್ರೆ ಮಾತ್ರ ಕಮ್ಯುನಿಟಿ ಏನಾಗುತ್ತೆ, ಸ್ಪೀಡ್ ಅಪ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಉದ್ದೇಶಕ್ಕೆ ಸಿಸ್ಟಮ್ ಏನ್ ಮಾಡುತ್ತೆ, ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ನ ಪಬ್ಲಿಕ್ ಗೆ ಕೊಟ್ಟಿರ್ತಕ್ಕಂಥದ್ದು ಸ್ಟೇಕಿಂಗ್ ಪ್ಲಾಟ್ಫಾರ್ಮ್ ಅಂತ. ಸೊ ಅದನ್ನ ಎಲ್-ಜಿ-ಎನ್-ಎಸ್ ಮುಖಾಂತರ ಪಬ್ಲಿಕ್ ಗೆ ಫೆಸಿಲಿಟಿ ಕೊಟ್ಟಿರ್ತಕ್ಕಂಥದ್ದು. ಒರಿಜಿನಿನ ಫಸ್ಟ್ ಪ್ರಾಡಕ್ಟ್ ಬಂದು ಎಲ್-ಜಿ-ಎನ್-ಎಸ್. ಇದೇ ತರ ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು ಅನುಬಿಸ್ ಬ್ಲಾಕ್ ಚೈನ್ ಆಗಿರ್ಬೋದು, ಸ್ಟೇಬಲ್ ಕಾಯಿನ್ ಆಗಿರ್ಬೋದು, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಆಗಿರ್ಬೋದು, ಮೆಟಾವರ್ಸ್, NFT, ರಿಯಲ್ ವರ್ಲ್ಡ್ ಅಸೆಟ್ಸ್ ಆಗಿರ್ಬೋದು. ಇದ್ರ ಬೇಸ್ಡ್ ಆಗಿ ಆಲ್ರೆಡಿ ಒಂದು ಸಿಗ್ನಲ್ ಆಲ್ರೆಡಿ ಸಿಸ್ಟಮ್ ಕೊಟ್ಟಾಗಿದೆ. ಅದ್ರ ಬೇಸ್ಡ್ ಆಗಿ ಕೂಡ ಸಾಕಷ್ಟು ಬಿಗಿನಿಂಗ್ ಫೇಸಸ್ ನ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ಯಾವುದು ಕೂಡ ನಾಳೆ ಬರುತ್ತೆ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಅಥವಾ ಕಮಿಂಗ್ ಡೇಸ್ ಅಲ್ಲಿ ಬರ್ತಕ್ಕಂಥದ್ದೇ ಅಂತಕ್ಕಂಥದ್ನ ಬರೀ ಬಾಯಿ ಮಾತಲ್ಲಿ ಎಲ್ಲ ಆಲ್ರೆಡಿ ಒಂದು ಪ್ರೋಟೋಕಾಲ್, ಆ ಮೆಕಾನಿಸಮ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ಒರಿಜಿನ್ ಆಲ್ರೆಡಿ ಫಸ್ಟ್ ಡೇ ಅವರು ವೈಟ್ ಪೇಪರ್ ಅಲ್ಲೇ ಕೂಡ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. ಸೊ ಎಲ್-ಜಿ-ಎನ್-ಎಸ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು 7th March 2024 ಅಲ್ಲಿ. ವಿ ಆರ್ ಸೋ ಹ್ಯಾಪಿ ಅಂಡ್ ಪ್ರೌಡ್ ದಟ್ ಕಂಪ್ಲೀಟ್ ಸಕ್ಸಸ್ಫುಲಿ ಒರಿಜಿನ್ 2 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ 2 ವರ್ಷ ಸೆಲೆಬ್ರೇಷನ್ ಅಲ್ಲಿ ಸಾಕಷ್ಟು ಜನ ಇದರಿಂದ ನಾಟ್ ಇವನ್ ಎ ಲೀಡರ್ಸ್, ಈವನ್ ಇನ್ವೆಸ್ಟರ್ ಹ್ಯಾವ್ ಮೇಡ್ ಅ ಹ್ಯೂಜ್ ಮನಿ. ಓಕೆ, 7th March 2024 ಅಲ್ಲಿ ಕ್ರಿಯೇಟ್ ಆದಂತ ಈ ಸಿಸ್ಟಮ್ ಡಾವ್ ಕಮ್ಯುನಿಟಿಯಿಂದ ಇದು ಶುರುವಾಗಿರ್ತಕ್ಕಂಥದ್ದು. ಏನಪ್ಪಾ ಇದು ಡಾವ್ ಕಮ್ಯುನಿಟಿ ಅಂದ್ರೆ ಡಿಸೆಂಟ್ರಲೈಸ್ಡ್ ಅನಾನಿಮಸ್ ಆರ್ಗನೈಸೇಷನ್ ಅಂದ್ರೆ. ಸೊ ಈ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ MD ಅಡ್ಮಿನ್ ಪೀಪಲ್ ಅಥವಾ ಯಾವುದೋ ಇಲ್ಲಿ ಮ್ಯಾನೇಜ್ಮೆಂಟ್ ಇದೆ ಅಂತಕ್ಕಂಥದ್ದಲ್ಲ. ಸೊ ಒಂದು ಕ್ರಿಯೇಟರ್ ಟೀಮ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಪಬ್ಲಿಕ್ ಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಅದ್ರದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಯಾರ್ದಾಗಿರುತ್ತೆ ಅಂದ್ರೆ ಪಬ್ಲಿಕ್ ಆಗಿರುತ್ತೆ. ಅದು ಹೀರೋ ಆಗ್ಲಿ ಝೀರೋ ಆಗ್ಲಿ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಕಮ್ಯುನಿಟಿ. ಅಂದ್ರೆ ಪಬ್ಲಿಕ್ ಯಾವ ತರ ಇಲ್ಲಿ ರೆಸ್ಪಾಂಡೆಂಟ್ ಇರುತ್ತೆ, ಯಾವ ತರ ಲೈಕ್ ಎಕ್ಸಾಕ್ಟ್ ಆಗಿರುತ್ತೆ, ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಹೋಗುತ್ತೆ, ಅದ್ರ ಬೇಸ್ಡ್ ಮೇಲೆ ಎಲ್-ಜಿ-ಎನ್-ಎಸ್ ಅಥವಾ ಅದ್ರದ್ದು ಬೆನಿಫಿಟ್ ಆಗ್ಲಿ ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಆ ಗ್ರೋತ್ ಇಲ್ಲಿ ಸಿಗ್ತಾ ಹೋಗ್ತಕ್ಕಂಥದ್ದು. ಆ ಪ್ರೋಟೋಕಾಲ್ ನ ಅಂದ್ರೆ ಆ ಡೇಟಾನ, ಸೊ ಆ ಕಾಂಟ್ರಾಕ್ಟ್ ಅನ್ನ ರೆಡಿ ಮಾಡಿ ಡಾವ್ ಕಮ್ಯುನಿಟಿ ಏನ್ ಮಾಡಿದೆ, ಪಬ್ಲಿಕ್ ಗೆ ಬಿಟ್ಟಿರ್ತಕ್ಕಂಥದ್ದು. ಪಬ್ಲಿಕ್ ಅದನ್ನ ಸೊ ಆ ಕಾಂಟ್ರಾಕ್ಟ್ ಮುಖಾಂತರ ನಡೆಸ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಸೊ ಇದು ಯಾವುದೇ ರೀತಿಯ ವೆಬ್ಸೈಟ್ ಬೇಸ್ಡ್ ಅಥವಾ ಯಾವುದೇ ರೀತಿಯ ಅಡ್ಮಿನ್ ಬೇಸ್ಡ್ MD ಬೇಸ್ಡ್ ಸಿಸ್ಟಮ್ ಇದಲ್ಲ. ಓಕೆ, ಸೊ ಟೋಕನ್ ನೇಮ್ ಬಂದು ಎಲ್-ಜಿ-ಎನ್-ಎಸ್ ಅಂತ ಸಿಂಬಲ್. ಬ್ಲಾಕ್ ಚೈನ್ ಬಂದು ಪಾಲಿಗಾನ್ ಬ್ಲಾಕ್ ಚೈನ್ ಬಳಸ್ಕೊಂಡು ಎಲ್-ಜಿ-ಎನ್-ಎಸ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಎಲ್-ಜಿ-ಎನ್-ಎಸ್ ನ ಪೇರ್ ಬಂದು ಡೈ ಅಂತ ಹೇಳ್ತೀವಿ. ಡೈ ಇಸ್ ನಥಿಂಗ್ ಬಟ್ ಇಸ್ ಸೇಮ್ ಲೈಕ್ USD ಅಂತ ಏನ್ ಹೇಳ್ತೀವಿ. ಸೊ ಈ ಯಾವ ನೆಟ್ವರ್ಕ್ ನ ಬಳಸ್ಕೊಂಡು ಇದು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅಂದ್ರೆ Web3 ಮಾಡೆಲ್ ಅಂತ ಹೇಳ್ತೀವಿ. ಅಂದ್ರೆ ಇದು ಯಾವುದೇ ರೀತಿಯಲ್ಲಿ ಈ ಟೋಕನ್ ವರ್ಕ್ ಆಗ್ತಕ್ಕಂಥದ್ದು ಯಾವುದೇ ಇವ್ರದೇ ಆದಂತ ಓನ್ ಅಪ್ಲಿಕೇಶನ್ಸ್ ಇದೆ ಅಥವಾ ವೆಬ್ಸೈಟ್ ಇದೆ. ಅಲ್ಲಿ ನಿಮಗೆ ID ಪಾಸ್ವರ್ಡ್ ಸಿಗುತ್ತೆ, KYC ಅಪ್ಡೇಟ್ ಮಾಡಬೇಕು ಅಥವಾ ವಿಡ್ರಾಲಿಗೆ ಮೇಲ್ ಕನ್ಫರ್ಮೇಶನ್ ಬರುತ್ತೆ, OTP ಬರುತ್ತೆ. ಅದು ಯಾವುದೂ ಕೂಡ ಅಲ್ಲ. ಅವೆಲ್ಲವೂ ಕೂಡ ಏನ್ ಹೇಳ್ತೀವಿ, ಅದು Web2 ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲ್-ಜಿ-ಎನ್-ಎಸ್ ವರ್ಕ್ ಆಗ್ತಕ್ಕಂಥದ್ದು Web3 ಬೇಸ್ಡ್ ನೆಟ್ವರ್ಕ್ ಮೇಲೆ. ಅಂದ್ರೆ ಡಿಸೆಂಟ್ರಲೈಸ್ಡ್ ವಾಲೆಟ್ಸ್ ಗಳಿದೆ, ಸಾಕಷ್ಟು ವಾಲೆಟ್ಸ್ ಗಳಿದೆ. ಸೊ ಆ ವಾಲೆಟ್ಸ್ ಗಳಲ್ಲಿ ನೀವು ಎಲ್-ಜಿ-ಎನ್-ಎಸ್ ನ ಟ್ರಾನ್ಸಾಕ್ಷನ್ ನ ಮಾಡಬಹುದು. ಅಲ್ಲಿ ಯಾವುದೇ ರೀತಿಯ KYC, OTP, ವಿಡ್ರಾಲ್, ಎವ್ರಿಥಿಂಗ್ ಏನು ಕೂಡ ಅಲ್ಲ. ಸೇಮ್ ಲೈಕ್ ಎಕ್ಸ್ಚೇಂಜ್ ಅಲ್ಲಿ ಯಾವ ತರ ನಾವು ಸೊ ಲೈಕ್ ಸ್ವಾಪ್ ಮಾಡ್ತೀವಿ, ಡೆಪಾಸಿಟ್ಸ್, ವಿಡ್ರಾಲ್, ಲೈಕ್ ಸೆಂಡ್, ಟ್ರಾನ್ಸ್ಫರ್, ವಿಡ್ರಾ, ಸೊ ಆ ತರ ರಿಸೀವ್ ಯಾವ ತರ ಮಾಡ್ತೀವಿ, ಸೇಮ್ ಲೈಕ್ ಡಿಸೆಂಟ್ರಲೈಸ್ಡ್ ವಾಲೆಟ್ಸ್ ಅಲ್ಲಿ ಆಗ್ತಕ್ಕಂಥದ್ದು. ಸಾಕಷ್ಟು ವಾಲೆಟ್ಸ್ ಗಳಿದೆ. ಸೇಫ್ ವಾಲ್, ಮೇಟಾ ಮಾಸ್ಕ್, ಟ್ರಸ್ಟ್ ವಾಲೆಟ್, ಟೋಕನ್ ಪಾಕೆಟ್, ಈ ತರ ಸೊ ಮೋರ್ ದನ್ 200 ವಾಲೆಟ್ಸ್ ಗಳಿದೆ. ನಿಮ್ಗೆ ಯಾವ್ದು ಯೂಸರ್ ಫ್ರೆಂಡ್ಲಿ ಅನ್ಸುತ್ತೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ಎಲ್-ಜಿ-ಎನ್-ಎಸ್ ನಲ್ಲಿ ಆಸ್ ಅ ಪಾರ್ಟಿಸಿಪೆಂಟ್ ನೀವು ಆಗ್ಬೋದು. ಓಕೆ, ಸೊ ಯಾವುದೇ ಒಂದು ಟೋಕನ್ ಅಂತ ಬಂದಾಗ
ಡಿಸೆಂಟ್ರಲೈಸ್ಡ್ ಟೋಕನ್ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಆಲ್ರೆಡಿ ಪ್ರತಿ ಸಲ ಹೇಳುವಾಗೆ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸ್ ಅಲ್ಲಿ ಯಾವುದೇ ಒಂದು ಡಿಸೆಂಟ್ರಲೈಸ್ಡ್ ಟೋಕನ್ ಜಗತ್ತಿನಾದ್ಯಂತ ಟ್ರೇಡ್ ಆಗ್ತಾ ಇದೆ, ಮಾರ್ಕೆಟಿಗೆ ಬಂದಿದೆ ಅಂತಂದ್ರೆ, ಸೊ ಈ ಎರಡು ಬ್ಲಾಕ್ ಚೈನ್ ಡಿಸೆಂಟ್ರಲೈಸ್ಡ್ ವೆರಿಫೈರ್ ಅಂದ್ರೆ ಇವೆರಡು ಅಪ್ಲಿಕೇಶನ್ಸ್ ಅಲ್ಲಿ ನೀವು ಆ ಟೋಕನ್ ಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ವಿಚಾರನೂ ಕೂಡ ತಿಳ್ಕೊಬಹುದು. ಅದರಲ್ಲಿ ಪ್ಲಸ್ ಇರ್ಲಿ, ಮೈನಸ್ ಇರ್ಲಿ, ಅಥವಾ ಆ ಟೋಕನ್ ಯಾರಾದ್ರೂ ಕಂಟ್ರೋಲ್ ಇದೆನಾ, ಪಂಪ್ ಡಂಪ್ ಮಾಡ್ತಾ ಇದ್ದಾರಾ, ಅದನ್ನ ಯಾರಾದ್ರೂ ಓನಾಗಿ ಮಿಂಟ್ ಮಾಡ್ತಾ ಇದ್ದಾರಾ, ಅಥವಾ ಪ್ರತಿದಿನದ ಟ್ರಾನ್ಸಾಕ್ಷನ್ಸ್ ಏನಿದೆ, ಕಮ್ಯುನಿಟಿ ಏನಿದೆ, ರಿಯಲಿ ಡೈಲಿ ಟ್ರಾನ್ಸಾಕ್ಷನ್ಸ್ ಯಾವ ತರ ಆಗ್ತಾ ಇದೆ, ಹೈಯರ್ ಬೈಯರ್ಸ್ ಎಷ್ಟು, ಲೋವರ್ ಬೈಯರ್ ಸೆಲ್ಲಿಂಗ್ ಝೋನ್ ಅಲ್ಲಿ ಇದೆ ನಾ ಬೈ, ಪ್ರತಿಯೊಂದು ವಿಚಾರನೂ ಕೂಡ ಒಂದು ಟೋಕನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸ್ ಅಲ್ಲಿ ಎರಡು ಅಪ್ಲಿಕೇಶನ್ಸ್ ಇದೆ. ಆ ಎರಡು ಅಪ್ಲಿಕೇಶನ್ಸ್ ಅಲ್ಲಿ ಯಾವ್ದಾದ್ರು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಸೊ ಇನ್ಫಾರ್ಮೇಶನ್ ನ ತಗೋಬಹುದು. ಸೊ LGNS ಕೂಡ ಅಲ್ಲಿ ಲೀಸ್ಟ್ ಆಗಿರ್ತಕ್ಕಂಥದ್ದು. ಸೊ ಈ ಟೋಕನ್ ಟ್ರೇಡ್ ಆಗ್ತಕ್ಕಂಥದ್ದು ಕ್ವಿಕ್ ಸ್ವಾಪ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಇದು ಯಾವುದೇ ಕಾರಣಕ್ಕೂ ಕೂಡ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ನೀವು LGNS ಟೋಕನ್ ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಈ ಟೋಕನ್ ಲೈಕ್ ಸಪೋರ್ಟ್ ಮಾಡ್ತಕ್ಕಂಥ ವ್ಯಾಲೆಟ್ಸ್ ಬಂದು ಟೋಕನ್ ಪಾಕೆಟ್ ವಾಲೆಟ್ ಆಗಿರ್ಬೋದು, ಬಿಟ್ಗೆಟ್ ವಾಲೆಟ್ ಆಗಿರ್ಬೋದು. ಸೊ ನೀವು ಈ ತರ ವಾಲೆಟ್ಸ್ ಗಳನ್ನ ಬಳಸ್ಕೊಂಡು ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ಸೊ LGNS ನ ಖರೀದಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನ್ ಇರ್ಬೇಕು ಅಂದ್ರೆ ಡೈ ಇರ್ಬೇಕು. ಡೈ ಅಂತಕ್ಕಂಥದ್ದು LGNS ನ ಪೇರ್ ಆಗಿದೆ. ಅಂದ್ರೆ ನಿಮ್ಮ ಹತ್ರ ಡೈ ಇದೆ ಅಂದ್ರೆ LGNS ನ ಖರೀದಿ ಮಾಡಬಹುದು, ಅಥವಾ LGNS ನ ಸೇಲ್ ಮಾಡ್ತೀರಾ ಅಂದ್ರೆ ನಿಮಗೆ ಡೈ ಸಿಗುತ್ತೆ. ಡೈ ಅಂತಕ್ಕಂಥದ್ದು ನಥಿಂಗ್ ಬಟ್ ಅದು ಕೂಡ USDT ಇದ್ದಾಗೆ ನೀವು ಇಮಿಡಿಯೇಟ್ಲಿ ಡೈನ USDT ಗೆ ಸ್ವಾಪ್ ಮಾಡಬಹುದು. ಓಕೆ, ಸೊ ಏನಪ್ಪಾ ಇದು ಒರಿಜಿನ್ ಸಿಸ್ಟಮ್ ಏನಿದು? ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲ. ಇಲ್ಲಿ ಯಾವುದೇ ರೀತಿಯ ದುಡ್ಡಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಪರ್ಸೆಂಟೇಜ್ ಕೊಡ್ತಕ್ಕಂಥದ್ದು, 2x 3x 12 ಮಂತ್ಸ್ ಲಾಕಿಂಗ್, ಮಂತ್ಲಿ 10% ನೀವು $100 ಕೊಡಿ, ಸೊ ಮಂತ್ಲಿ $10, ಇದು ಯಾವುದೇ ರೀತಿಯ ಇಲ್ಲ. ಓಕೆ, ಸೊ ಆಲ್ರೆಡಿ ಸಿಸ್ಟಮ್ ಏನು ತನ್ನ ಪ್ರೋಟೋಕಾಲ್ ನಾನ್ ಸ್ಟೇಬಲ್ ಟೋಕನ್ ನ ಏನ್ ಇಂಟ್ರೊಡ್ಯೂಸ್ ಮಾಡಿದೆ, ಮಾರ್ಕೆಟಿಗೆ ಬಂದಿದೆ, ಸೊ ಆ ಟೋಕನ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಆಗಿ ಸ್ಟೇಕ್ ಮಾಡೋದ್ರಿಂದ ಸೊ ನಮಗೆ ಇಲ್ಲಿ 1 ಮಿನಿಟ್. ಸೊ ಒರಿಜಿನ್ ಇಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ನ ಪ್ರಾಮಿಸಸ್ ಮಾಡ್ತಕ್ಕಂಥ ಸಿಸ್ಟಮ್, ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ. ಓಕೆ, ಸೊ ಒರಿಜಿನ್ ನಿಂದ ಲೈಕ್ ಏನು ನಾವು LGNS ನ ಖರೀದಿ ಮಾಡ್ತೀವಿ, LGNS ನ ಟೋಕನ್ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡೋದ್ರಿಂದ ಓಕೆ ನಮಗೆ ಆಸ್ ಅ ರಿಟರ್ನ್ ರಿವಾರ್ಡ್ ಆಗಿ LGNS ನ ಕೊಡ್ತಕ್ಕಂಥದ್ದು. ಓಕೆ, ಇದು ಯಾವುದೇ ರೀತಿಯ ಮನಿಗೇನ್ ಕಾನ್ಸೆಪ್ಟ್ ಅಲ್ಲ. ಇಟ್ಸ್ ಜಸ್ಟ್ ಲೈಕ್ ಅ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಲೈಕ್ ನಾವೆಲ್ಲ ಇಷ್ಟು ದಿನ ಯಾವ ತರ ಬೈನಾನ್ಸ್, ಬೇರೆ ಬೇರೆ ಎಕ್ಸ್ಚೇಂಜ್ ಗಳಲ್ಲಿ ಯಾವುದೇ ಒಂದು ಟೋಕನ್ ನ ಖರೀದಿ ಮಾಡಿ ಹೋಲ್ಡ್ ಮಾಡ್ತೀವಿ, ಸೊ ಅದೇ ರೀತಿಯ ಆ ಪೋರ್ಟ್ಫೋಲಿಯೋದಲ್ಲಿ LGNS ಕೂಡ ನಾವು ಆಡ್ ಆನ್ ಮಾಡಿಕೊಂಡು ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ನ ಸಿಸ್ಟಮ್ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಟೋಕನ್ 137 ಕಾಂಟ್ರಾಕ್ಟ್ ಇಂದ ಕ್ರಿಯೇಟ್ ಆಗಿರ್ತಕ್ಕಂಥ ಟೋಕನ್ ಇದಾಗಿದೆ. ಇದು ಯಾವುದೇ ರೀತಿಯ ಪ್ರೀ ಮೈಂಡ್ ಟೋಕನ್ ಅಲ್ಲ. ಅಂದ್ರೆ ಈ ಟೋಕನ್ ಮುಂಚೆನೆ ಇಂತಿಷ್ಟೇ ಟೋಕನ್ ಗಳನ್ನ ಹೊಂದಿದೆ ಅನ್ನೋ ತರ ಈ ಟೋಕನ್ ಇಲ್ಲ. ಆಸ್ ಪರ್ ಮಾರ್ಕೆಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಪ್ರಕಾರ ಈ ಟೋಕನ್ ಏನಾಗುತ್ತೆ, ಸೊ ಮಿಂಟ್ ಆಗ್ತಾ ಹೋಗುತ್ತೆ, ಬರ್ನಿಂಗ್ ಕೂಡ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಯಾವುದೇ ರೀತಿಯ ಇದಕ್ಕೆ ಟೋಕನಾಮಿಕ್ಸ್ ಹೊಂದಿರತಕ್ಕಂಥದ್ದು ಇದು ಟೋಕನ್ ಇದಾಗಿರಲ್ಲ. ಓಕೆ, ಸೊ ಅಂದ್ರೆ ಇದಕ್ಕೆ ಲೈಕ್ ದೇರ್ ಇಸ್ ಅ ನೋ ಟೋಕನಾಮಿಕ್ಸ್ ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಗೆ ಇಷ್ಟು ಟೋಕನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ICO ಗೆ ಇಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಲೈಕ್ ಬಿಗಿನಿಂಗ್ ಫೇಸಸ್ ಇಷ್ಟು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಯಾವುದೇ ರೀತಿಯ ಇಲ್ಲಿ ಟೋಕನಾಮಿಕ್ಸ್ ನ ಹೊಂದಿರತಕ್ಕಂಥ ಇದು ಟೋಕನ್ ಇದಾಗಿಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮುಖಾಂತರ ಒಂದು ಇದರದೇ ಆದಂತ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಬೇಸ್ಡ್ ಅಲ್ಲಿ ಈ ಟೋಕನ್ ಏನಾಗುತ್ತೆ, ಡೈಲಿ ಉತ್ಪತ್ತಿ ಆಗುತ್ತೆ, ಅದೇ ರೀತಿ ಬರ್ನ್ ಕೂಡ ಆಗ್ತಾ ಹೋಗ್ತಕ್ಕಂಥ ಟೋಕನ್ ಇದಾಗಿದೆ. ಈ ಟೋಕನ್ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಸಿಗೋದಿಲ್ಲ. ಸೊ ನೀವು ಇದನ್ನ ಬೈ ಸೆಲ್ ಕ್ವಿಕ್ ಸ್ವಾಪ್ ಎಕ್ಸ್ಚೇಂಜ್ ಅಲ್ಲಿ ಅಂದ್ರೆ ಡಿಸೆಂಟ್ರಲೈಸ್ಡ್ ಟೋಕನ್ಸ್ ಅಲ್ಲಿ ಕ್ವಿಕ್ ಸ್ವಾಪ್ ಅಂತಕ್ಕಂಥ ಎಕ್ಸ್ಚೇಂಜ್ ಅಲ್ಲಿ ನೀವು ಈ ಟೋಕನ್ ನ ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು. ಓಕೆ, ಸೊ ಯಾಕೆ ನಾವು ಒರಿಜಿನ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಅಂತ ಹೇಳೋದಾದ್ರೆ ಇಲ್ಲಿ ಯಾವುದೇ ರೀತಿಯ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ $1, $0.50, $100, $500, ಎನಿ ಅಮೌಂಟ್ ಆಫ್ LGNS ನ ಖರೀದಿ ಮಾಡಿ ನೀವು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಇಟ್ಸ್ ಸೇಮ್ ಲೈಕ್ ಯುವರ್ ಡಿಮೆಟ್ ಅಕೌಂಟ್. ಅಂದ್ರೆ ಸೊ ಪ್ರೈಸ್ ಮೇ ಬಿ ವೇರಿ, ನಮ್ಮ ಪೋರ್ಟ್ಫೋಲಿಯೋ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಓಕೆ, ಬಟ್ ನಮ್ಮ ಫಂಡು ಸೊ ನಮ್ಮ ಕಂಟ್ರೋಲ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ, ನಮ್ಮ ಫಂಡಿಗೆ ಲಾಕಿಂಗ್ ಇಲ್ಲ, 0 ಡೇ ಸ್ಟೇಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ LGNS ನ ಟೋಕನ್ ಖರೀದಿ ಮಾಡಿ ಸಿಸ್ಟಮ್ಗೆ ನಾವು ಟೋಕನ್ ಕೊಡೋದ್ರಿಂದ ನಮಗೇನ್ ಸ್ಟೇಕಿಂಗ್ ಅಂತ ಬರುತ್ತೆ, ಪ್ರಾಫಿಟ್ ರಿಟರ್ನ್ಸ್ ಅಂದ್ರೆ ಟೋಕನ್ನೇ. ಸೊ ಅದಕ್ಕೆ ಇಂತಿಷ್ಟೇ ದಿನಾನೇ ನಾವು ಸಿಸ್ಟಮ್ಗೆ ಕೊಟ್ರೆ ಬರುತ್ತೆ ಅಂತಕ್ಕಂಥ ಕಂಡೀಷನ್ಸ್ ಇಲ್ಲ. ನೀವು ಒಂದಿನ LGNS ನ ಸಿಸ್ಟಮ್ ಸ್ಟೇಕ್ ಮಾಡಿದ್ರಿ, ಆಮೇಲೆ ಎಕ್ಸಿಟ್ ಆಗ್ತೀನಿ ಅಂದ್ರೆ ಒಂದ್ ದಿನದ್ದು ಕೂಡ ನಿಮಗೆ ಸ್ಟೇಕಿಂಗ್ ಪ್ರಾಫಿಟ್ ಸಿಗುತ್ತೆ. ನೀವು 5 ದಿನ ಅಷ್ಟೇ ನೀವು ಸ್ಟೇಕ್ ಮಾಡ್ತೀರಾ, ನಿಮಗೆ ಸಿಗುತ್ತೆ. ಅಂದ್ರೆ ಯಾವುದೇ ರೀತಿಯ ಲಾಕಿಂಗ್ ಅಂದ್ರೆ ಟೈಮ್ ಬಾಂಡಿಂಗ್ ಇಲ್ಲ.
ಕ್ಯಾಪಿಂಗ್ ಇಲ್ಲ, 2x 3x ರೀಟಾಪ್ ಅಪ್ ಅಂತಕ್ಕಂಥದ್ದಿಲ್ಲ. ಯೂನಿಫಾರ್ಮ್ ರಿಟರ್ನ್ ಅಂದ್ರೆ ಯಾರು ಎಷ್ಟೇ LGNS ಇಂದ ಸ್ಟೇಕ್ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ಸೇಮ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಸ್ಟೇಕಿಂಗ್ ಸಿಗ್ತಕ್ಕಂಥದ್ದು. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಅನ್ಸ್ಟೇಕ್ ಅಂದ್ರೆ ಲೈಕ್ ನಿಮ್ಮ ಸಿಸ್ಟಮ್ಗೆ ಏನ್ ಸ್ಟೇಕ್ ಮಾಡಿರ್ತೀರಾ ಅದನ್ನ ತೆಗಿಬೇಕು, ಅನ್ಸ್ಟೇಕ್ ಮಾಡಬೇಕು ಅಂದ್ರೆ ಏನಾದ್ರೂ ಮಿನಿಮಮ್ ಇದೆನಾ? ಇಲ್ಲ. ಯು ಕ್ಯಾನ್ ಅನ್ಸ್ಟೇಕ್ ಎನಿ ಅಮೌಂಟ್. ಅರ್ಧ LGNS ಇದ್ರು ಕೂಡ, ಈವನ್ 1 LGNS ಇದ್ರು ಕೂಡ ನೀವು ಅನ್ಸ್ಟೇಕ್ ಮಾಡಿ ಇಮಿಡಿಯೇಟ್ಲಿ ವಿತಿನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಡೈಗೆ USDT ಗೆ ನೀವು ಸ್ವಾಪ್ ಮಾಡ್ಬೋದು. ಓಕೆ, ವಿಡ್ರಾಲ್ ಮೆಕ್ಯಾನಿಸಮ್ ವೆರಿ ಇನ್ಸ್ಟಂಟೇನಿಯಸ್ಲಿ ಇಟ್ಟಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ನಾವು ಕೊಡ್ತಕ್ಕಂಥ ಸ್ಟೇಕ್. ಎಕ್ಸಾಂಪಲ್, ನಾನು ಏನೋ ಒಂದು LGNS ನ 1 lakh ವರ್ತ್ ಆಫ್ LGNS ನ ಖರೀದಿ ಮಾಡಿ ಸಿಸ್ಟಮ್ಗೆ ಸ್ಟೇಕ್ ಮಾಡ್ತೀನಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಾನ್ ಸ್ಟೇಕ್ ಮಾಡ್ತಕ್ಕಂಥ LGNS ಇಂದ ಇಲ್ಲಿ ಯಾರಿಗೂ ಕೂಡ ಲೈಕ್ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಇಲ್ಲಿ ಯಾರಿಗೂ ರೆಫರಲ್ ಹೋಗುತ್ತೆ, ಅವಾರ್ಡು, ರಿವಾರ್ಡು, ರಾಯಲ್ಟಿ, ಟ್ರಿಪ್, ಅದು ಯಾವುದೇ ರೀತಿಯ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇಲ್ಲಿಲ್ಲ. 100% ಸಿಸ್ಟಮ್ ಒಂದು ಪ್ರಾಜೆಕ್ಟ್ ಡಿಸೆಂಟ್ರಲೈಸ್ಡ್. ಯಾವ ಬೇಸ್ಡ್ ಮೇಲೆ ಹೇಳ್ತೀರಾ ಅನ್ನೋದು ನನಗೆ ಕೇಳೋದಾದ್ರೆ ಲಾಸ್ಟ್ 2 years ಇಂದ ಸಿಸ್ಟಮ್ ಸಕ್ಸಸ್ಫುಲಿ ಸೊ ಪಬ್ಲಿಕ್ ಬೇಸ್ಡ್ ಮೇಲೆ ರನ್ ಆಗ್ತಾ ಇರ್ತಕ್ಕಂಥದ್ನ ನೋಡಿ. ಸೊ ಇದನ್ನ ನಾವು ಒಂದು ಅಂದಾಜಲ್ಲಿ ಹೇಳ್ಬೋದು 100% ಇಟ್ಸ್ ಡಿಸೆಂಟ್ರಲೈಸ್ಡ್. ಓಕೆ, ಸೊ ಈ ಸಿಸ್ಟಮ್ ಅಲ್ಲಿ ನಾವು 2 ವೇ ಅಲ್ಲಿ ಕನೆಕ್ಟ್ ಆಗ್ಬೋದು. ಒಂದು ಸ್ಟೇಕಿಂಗ್ ಮಾಡೋದ್ರ ಮುಖಾಂತರ, ಇನ್ನೊಂದು ರೆಫರಿಂಗ್ ಮಾಡೋದ್ರ ಮುಖಾಂತರ. ಸೊ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಒಂದು ಟೋಕನ್ ಆಗ್ಲಿ ನಾವು 2-3 ವಿಚಾರನ ನೋಡ್ಬೇಕಾಗುತ್ತೆ. ನಾ ಆಲ್ರೆಡಿ ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಮತ್ತೆ ಇದು ರೇಟ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಸಿಸ್ಟಮ್ ಅಲ್ಲ. ಅಂದ್ರೆ ನಮಗೆ ರೇಟ್ ಇಂದ ನಮಗೆ ಲಾಭಾಂಶ ಸಿಗುತ್ತೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ ಆಗುತ್ತೆ ಅಂತಕ್ಕಂಥದ್ದಲ್ಲ. ರೇಟ್ ಏನೇ ಆಗ್ಲಿ, ಅದು ಜಾಸ್ತಿ ಆಗ್ತಾ ಇದ್ರು ಕಮ್ಮಿ ಆಗ್ತಾ ಇದ್ರು ಕೂಡ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ. ಸೊ ಅದು ಯಾವ ತರ ಅಂತಕ್ಕಂಥದ್ನ ನಿಮಗೆ ನಾನು ತಿಳಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಪ್ರೈಸ್ ನೋಡ್ತಾ ಇದ್ರ $4 ಇಂದ ಶುರು ಆಗಿದ್ದು ಇವತ್ತು ಪ್ರೈಸ್ ಅರೌಂಡ್ $6 ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ಟೋಕನ್ ಆಗ್ಲಿ ನಾವು ಫಸ್ಟ್ ನೋಡ್ಬೇಕಾಗಿರೋದು ಲಿಕ್ವಿಡಿಟಿನ ಚೆಕ್ ಮಾಡಬೇಕು. ಅಂಡ್ ದೆನ್ ಪ್ರತಿ 24 ತಾಸು ಎಷ್ಟು ಕ್ವಾಂಟಿಟಿ ಆಫ್ ಜನ ಇದನ್ನ ಬೈ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಬೇಕು. ಪ್ರತಿ 24 ಗಂಟೆಲಿ ಎಷ್ಟು ವ್ಯಾಲ್ಯೂಮ್ ಅಲ್ಲಿ ಟ್ರೇಡ್ ಆಗ್ತಿದೆ, ಅಥವಾ ಬೈ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆನಾ, ಟ್ರೆಂಡ್ ಸೆಲ್ ಮಾಡ್ತಕ್ಕಂಥದ್ದು ಟ್ರೆಂಡ್ ಜಾಸ್ತಿ ಇದೆನಾ, ಮತ್ತೆ ಪ್ರತಿದಿನ ಬೈ ಮಾಡ್ತಕ್ಕಂಥದ್ದು ಕ್ವಾಂಟಿಟಿ ಆಫ್ ಬೈಯರ್ಸ್ ಯಾವ ತರ ಇದೆ, ಇವೆಲ್ಲವನ್ನು ಕೂಡ ಚೆಕ್ ಮಾಡ್ತಕ್ಕಂಥದ್ದು ಡೆಕ್ ಸ್ಕ್ರೀನ್ ಅಲ್ಲಿ. ಇವೇನ್ 4-5 ಪಾಯಿಂಟ್ಸ್ ನಿಮ್ಗೆ ಏನ್ ಹೇಳಿದೆ, ಯಾವುದೇ ಟೋಕನ್ ನೀವು ಖರೀದಿ ಮಾಡುವಾಗ ಇವು 4-5 ಅಂಶಗಳನ್ನ ಲಾಸ್ಟ್ 1 month 2 months ನೋಡೋದ್ರಿಂದ ನೀವು ಅವಾಗ ಡಿಸೈಡ್ ಮಾಡ್ಬೋದು ಆ ಟೋಕನ್ ಅನ್ನ ನಾನು ಖರೀದಿ ಮಾಡ್ಬೇಕು ಬೇಡ. ಸೊ ನಾನು ಆ 4-5 ಪಾಯಿಂಟ್ ಅಲ್ಲಿ LGNS ಕೂಡ ಯಾವ ತರ ಕಂಪೇರ್ ಮಾಡ್ಬೋದು ಅಂತಕ್ಕಂಥದ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಲಿಕ್ವಿಡಿಟಿ ಬಂದು $425 million ನ ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು LGNS. ಅಂದ್ರೆ ಹತ್ತತ್ರ ಮೋರ್ ದೆನ್ 4000 CR ಅಂದ್ರೆ INR ಅಲ್ಲಿ ಹೇಳೋದಾದ್ರೆ 4,000 ಕೋಟಿಗಿನ ಹೆಚ್ಚು ಲಿಕ್ವಿಡಿಟಿನ ಹೊಂದಿರತಕ್ಕಂಥದ್ದು LGNS ಟೋಕನ್. ಏನಪ್ಪಾ ಇದು ಲಿಕ್ವಿಡಿಟಿ ಅಂದ್ರೆ ಸಿಂಪಲ್ ವೇ ಅಲ್ಲಿ ನಿಮಗೆ ಹೇಳೋದಾದ್ರೆ, ಯಾರೋ ಫಾರ್ ಎಕ್ಸಾಂಪಲ್ ಒಂದು $100 LGNS ನ ಖರೀದಿ ಮಾಡ್ಬೇಕು ಅನ್ಕೊಳ್ಳಿ. $100 ಎಲ್ಲಿ ಹೋಗುತ್ತೆ ಅಂದ್ರೆ ಪೂಲಿಗೆ ಹೋಗುತ್ತೆ. ಆ $100 ಫಾರ್ ಎಕ್ಸಾಂಪಲ್ ನೀವು ನೆಕ್ಸ್ಟ್ ಆಫ್ಟರ್ 1 month 2 month $200 ನ ವಿಡ್ರಾ ಮಾಡಬೇಕು ಅನ್ಕೊಳ್ಳಿ. ಆ $200 ಎಲ್ಲಿಂದ ಬರುತ್ತೆ? ಆ ಲಿಕ್ವಿಡಿಟಿ ಪೂಲ್ ಇಂದಾನೆ. ಅಂದ್ರೆ ಪಬ್ಲಿಕ್, ನಾವೆಲ್ಲರೂ ಸೇರಿ ಪಬ್ಲಿಕ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಪೂಲು, ಜಗತ್ತಿನಾದ್ಯಂತ ಏನ್ ಬೈಸೆಲ್ ಮಾಡ್ತಾ ಪೂಲ್ ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಪಬ್ಲಿಕ್. ಆ ಪಬ್ಲಿಕ್ ಪೂಲ್ ಇವತ್ತು ಎಷ್ಟಿದೆ ಅಂತಂದ್ರೆ $425 million ಇದೆ. ಸೊ ಬೈಯಿಂಗ್ ವ್ಯಾಲ್ಯೂಮ್ ಇವತ್ತು $23 million, ಸೆಲ್ಲಿಂಗ್ ವ್ಯಾಲ್ಯೂಮ್ $24 million. ಸೊ ಯಾಕೆ ಅಂದ್ರೆ ಇವತ್ತು ಸೆಲ್ಲಿಂಗ್ ಝೋನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ 50-50 ಇದೆ. ಸೊ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ನಾವ್ ಏನ್ ನೋಡ್ತಾ ಇದೀವಿ, ಆಲ್ಮೋಸ್ಟ್ ಮೋರ್ ದನ್ 50% 60% ಬೈಯಿಂಗ್ ಟ್ರೆಂಡ್ ಅನ್ನೇ ನಾವು ನೋಡ್ತಾ ಇರ್ತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿ ಟ್ರಾನ್ಸಾಕ್ಷನ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ರೆ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಾನು ಆಲ್ ಸೆಲೆಕ್ಟ್ ಮಾಡಿದ್ದೀನಿ. USDT ಅಲ್ಲಿ $10,000 ಖರೀದಿ ಮಾಡಿರ್ತಕ್ಕಂಥ ಸಂಖ್ಯೆ ಚೆಕ್ ಮಾಡೋಣ. ಸೊ ಎರಡೂ ಬೈ ಇರುತ್ತೆ, ಸೆಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3 minutes ago ನೋಡ್ತಾ ಇದ್ರೆ $34,900 ಒಬ್ಬ ವ್ಯಕ್ತಿ ಖರೀದಿ ಮಾಡಿರ್ತಕ್ಕಂಥದ್ದು. ಸೊ ಅದೇ ರೀತಿ ಸೆಲ್ಲಿಂಗು ಕೂಡ ಆಗಿದೆ. 12,000 26 ನಿಮಿಷದ ಕೆಳಗೆ $12,680 ಬೈಯಿಂಗ್ ಆಗಿದೆ. ಸೊ ನೋಡ್ತಾ ಇದ್ರೆ 40 ನಿಮಿಷದ ಕೆಳಗೆ 212 ಅಂದ್ರೆ $2,12,000 ಅಟ್ ಎ ಟೈಮ್ ಒಂದು ವ್ಯಾಲೆಟ್ ಅಡ್ರೆಸ್ ಇಂದ LGNS ಖರೀದಿ ಆಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನೋಡ್ತಾ ಇದ್ರೆ 55 ನಿಮಿಷದ ಕೆಳಗೆ $1,13,000. ಇದು ಯಾವುದು ಕೂಡ ನಂಬರ್ ಅಲ್ಲ, ಜಸ್ಟ್ ನಂಬರ್ ಅಲ್ಲ. ಬ್ಲಾಕ್ ಚೈನ್ ಅಲ್ಲಿ ನೀವು ಲೈಕ್ ವಿತ್ ವೆರಿಫೈ ಮಾಡ್ಬೋದು ಯಾವಾಗ ಆ ವ್ಯಾಲೆಟ್ ಇಂದ ಖರೀದಿ ಆಗಿದೆ, ಸೆಲ್ ಆಗಿದೆ, ಬೈ ಸೆಲ್ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು. ಓಕೆ, ಎವ್ರಿಥಿಂಗ್ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ, ಯಾರು ಬೇಕಾದ್ರೂ ಇಲ್ಲಿ ಚೆಕ್ ಮಾಡ್ಬೋದು. ಎನಿಥಿಂಗ್ ಇಲ್ಲಿ ಲೈಕ್ ಅಂದ್ರೆ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್. ಓಕೆ, ಸೊ ಈ ಟೋಕನ್ ಏನಿದೆ, ಇಷ್ಟು ವೇಟೇಜ್ ಇರ್ತಕ್ಕಂಥ ಟೋಕನ್ ಅಲ್ಲಿ ನಮಗೇನ್ ಲಾಭ?
ಸೊ ಈ ಟೋಕನ್ ಖರೀದಿ ಮಾಡೋದ್ರಿಂದ ನಮಗೆ ಯಾವ ತರ ಸೊ ಲಾಭಾಂಶ ಸಿಗುತ್ತೆ ಅಂತಕ್ಕಂಥದ್ನ ನಾನಿಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎನಿ ಟೋಕನ್ ಇಂದ ಕೂಡ ನಾವ್ ಇಲ್ಲಿ ಕನೆಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಒಂದು 100 LGNS ಇಂದ ನಾವು ಬರ್ತೀವಿ ಅಂತ ಅನ್ಕೋಣ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಸೊ ಲಾಸ್ಟ್ ಪ್ರೆಸೆಂಟೇಶನ್ದು ನಿಮಗೆ ಸೊ ಫಾರ್ ಎಕ್ಸಾಂಪಲ್ ಒಂದು 100 LGNS ಇಂದ ನಾವು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತೀವಿ ಅನ್ಕೊಳ್ಳಿ. 100 LGNS ಇಂದಾನೆ ಬರಬೇಕು ಅಂತೇನಿಲ್ಲ. 1 LGNS 50 ಅಥವಾ 20 LGNS ನ ನೀವು ಸ್ಟೇಕ್ ಮಾಡಿ ನಾಳೆ ತಗೊಳ್ಳಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಫಂಡ್ ನಿಮ್ಮ ಕಂಟ್ರೋಲ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 100 LGNS ನೀವು ಇವತ್ತಿನ ಪ್ರೈಸ್ಗೆ ಖರೀದಿ ಮಾಡ್ತೀರಾ ಅಂತ ಅನ್ಕೋಣ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಸ್ಟೇಕ್ ಮಾಡಿದಂತ ಪ್ರತಿ 8 ಗಂಟೆ ನೆಕ್ಸ್ಟ್ 8 ಗಂಟೆ ಪ್ರತಿ 8 ಗಂಟೆಗೆ ನಿಮ್ಗೆ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ ವಿತ್ ಕಾಂಪೌಂಡಿಂಗ್ ಅಲ್ಲಿ. ಯಾವ ತರ ಅಂದ್ರೆ ಫಾರ್ ಎಕ್ಸಾಂಪಲ್ 100 LGNS ನ ಸಿಸ್ಟಮ್ ಕೊಟ್ರಿ. ಸೊ ನೆಕ್ಸ್ಟ್ ಡೇ ನಿಮಗೆ ಅದಕ್ಕೆ 0.6 LGNS ಆಡ್ ಆಗುತ್ತೆ. 100 + 0.6 ಆಡ್ ಆಗುತ್ತೆ. 100.6 ಆಗುತ್ತೆ ಎರಡನೇ ದಿನಕ್ಕೆ. ಮೂರನೇ ದಿನಕ್ಕೆ ಫಾರ್ ಎಕ್ಸಾಂಪಲ್ ಮೂರನೇ ದಿನಕ್ಕೆ ನಿಮಗೆ ಸಿಗ್ತಕ್ಕಂಥ ಲಾಭಾಂಶ ಆ 100.6 LGNS ಅಂದ್ರೆ ಏನು ಪ್ರತಿದಿನ ನಿಮ್ಮ ಮೂಲ 100 LGNS ಗೆ ಆಡ್ ಆಗ್ತಾ ಹೋಗುತ್ತೆ ಬರ್ತಕ್ಕಂಥ ರಿವಾರ್ಡ್ LGNS ಅಲ್ಲಿ ಬಂದು ಕೂಡಿರ್ತಕ್ಕಂಥ LGNS ಗೆ ಆಡ್ ಆನ್ ಆಗಿ ನೆಕ್ಸ್ಟ್ ಡೇ ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಇದನ್ನ ಕಾಂಪೌಂಡಿಂಗ್ ಅಂತ ಹೇಳ್ತೀವಿ. ಆಡ ಭಾಷೆಯಲ್ಲಿ ಹೇಳೋದಾದ್ರೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಯಾವ ತರ ಬಳಸ್ತೀವಿ ಆ ರೀತಿ ನಮ್ಮ 100 ಟೋಕನ್ಗೆ ಪ್ರತಿದಿನ ಬರ್ತಕ್ಕಂಥ LGNS ಕೂಡಿ ಕೂಡಿ ಕಾಂಪೌಂಡಿಂಗ್ ರೂಪದಲ್ಲಿ ನಮಗೆ ಟೋಕನ್ ಸಿಗ್ತಾ ಹೋಗುತ್ತೆ. ಸೊ ಇದೇ ರೀತಿ ನಿಮ್ಮ 100 LGNS ನ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಇವತ್ತಿನ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು 62-63 ಸಾವಿರ ಅಂತ ಅನ್ಕೋಣ. ಓಕೆ, ಸೊ ನಿಮ್ಮ 100 LGNS ಒಂದ್ ವರ್ಷ ನೀವೇನು ಮಾಡದೆ ಹಾಗೆ ಬಿಡಬೇಕು ಅಂತಕ್ಕಂಥ ಕಂಡೀಷನ್ಸ್ ಇಲ್ಲ. ಬಿಡ್ತೀರಾ ಅಂದ್ರೆ 900 LGNS ಆಗಿರುತ್ತೆ. ಸೊ 900 LGNS ಆದ್ಮೇಲೂ ಕೂಡ ಅವತ್ತು ಕೂಡ ಪ್ರೈಸ್ ಇಷ್ಟೇ ಇದೆ ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋ 5,85,000 ಆಗಿರುತ್ತೆ. ಸೊ ನೆಗೆಟಿವ್ ಥಿಂಕ್ ಮಾಡೋಣ, ಅದೇ 900 ಟೋಕನ್ $3.25 ಹೋಗಿದೆ ಅಂದ್ರೂ ಕೂಡ ನಮ್ಮ ಪೋರ್ಟ್ಫೋಲಿಯೋ 2,92,000 ಆಗಿರುತ್ತೆ. ಸೊ ಇನ್ನೂ ನೆಗೆಟಿವ್ ಥಿಂಕ್ ಮಾಡೋಣ, ಸೊ $1.62 ಹೋಗಿದೆ ಅಂದ್ರೂ ಕೂಡ 1,46,000 ಆಗಿರುತ್ತೆ. ಇದು ಫಸ್ಟ್ ಕೇಸ್. ಯಾರೆಲ್ಲ ಸಿಸ್ಟಮ್ ಬಗ್ಗೆ ಗೊತ್ತಿದೆ, ಸಿಸ್ಟಮ್ ನ ಅನಲೈಸ್ ಮಾಡಿದೀರಾ, ಸಿಸ್ಟಮ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಕಾಂಪೌಂಡಿಂಗ್. ಅಥವಾ ಸೆಕೆಂಡ್ ಕೇಸ್ ಇದೆ, ಸೊ ಇಲ್ಲ ಸರ್ ನನಗೆ ಆ ತರ ಕಾಂಪೌಂಡಿಂಗ್ ಅಲ್ಲಿ ನನಗೆ ರಿಸ್ಕ್ ತಗೊಳಕ್ ಆಗಲ್ಲ ಅಂತಂದ್ರೆ ಸೊ ನಿಮ್ಮ 100 LGNS ನ 4ರಿಂದ 5 ತಿಂಗಳಿಗೆ ಏನ್ ಮಾಡಿ ಬಿಡಿ, ಹಾಗೆ ಬಿಡಿ. ಆ 100 LGNS ಎಷ್ಟಾಗಿರುತ್ತೆ ಅಂದ್ರೆ 200ರಿಂದ 250 LGNS ಆಗಿರುತ್ತೆ. ಓಕೆ, ಸೊ ನಿಮ್ಮ ಮೂಲ 100 ಟೋಕನ್ ನ ಹಾಗೆ ಬಿಡಿ, ಅದ್ರ ಮೇಲ್ಗಡೆ ಬಂದಿರ್ತಕ್ಕಂಥ 100-150 ಟೋಕನ್ ಎಷ್ಟೇ ಏನೇ ಬಂದಿರುತ್ತೆ ಸೊ ಅದನ್ನ ಆಗಿನ ಪ್ರೈಸ್ಗೆ ನೀವೇನ್ ಮಾಡಿ ವಿಡ್ರಾಲ್ ಮಾಡಿ. ಉಳಿದಿರ್ತಕ್ಕಂಥ 100 ಟೋಕನ್ ಇನ್ನ ಉಳಿದಿರ್ತಕ್ಕಂಥ 100 ಟೋಕನ್ ಸೊ ನೀವು 2 ಮಂತ್ಸ್ ಆದ್ರೂ ಬಿಡಿ, 3 ಮಂತ್ಸ್ ಆದ್ರೂ ಬಿಡಿ, 4 ಮಂತ್ಸ್ ಆದ್ರೂ ಎನಿ ಟೈಮ್ ನೀವು ಕಾಂಪೌಂಡಿಂಗ್ ಗೆ ಬಿಡಬಹುದು. ಮೂರನೇ ಕೇಸ್, ಇಲ್ಲ ಸರ್ ಸೊ ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದು ಯಾವುದೇ ಜರ್ನಿ ಏನೇ ಕ್ರಿಪ್ಟೋದಾಗಲಿ ಪ್ರಿನ್ಸಿಪಲ್ ಶುಡ್ ಬಿ ಅವರ್ ಮೋಸ್ಟ್ ಪ್ರಯಾರಿಟಿ ಆಗಿರ್ಬೇಕು. ಪ್ರಿನ್ಸಿಪಲ್ ಅನ್ನತಕ್ಕಂಥದ್ನ ನಾವು ಆಸ್ ಅ ಪ್ರಯಾರಿಟಿ ಆಗಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಆ ಬೇಸ್ಡ್ ಅಲ್ಲಿ ಹೋಗೋದಾದ್ರೆ ಇದು ಮೂರನೇ ಕೇಸು. ಫಾರ್ ಎಕ್ಸಾಂಪಲ್ ನೀವು 100 LGNS ನ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ತೀರಾ. ಓಕೆ, ಸೊ ಆ 100 LGNS ಫಸ್ಟ್ ಮಂತ್ಗೆ ಎಷ್ಟು ಸಿಗುತ್ತೆ ನಿಮ್ಗೆ 20 LGNS ಸಿಗುತ್ತೆ. ಓಕೆ, ಆ 20 LGNS ನ ವಿಡ್ರಾ ಮಾಡಿ. ಓಕೆ, ಅಗೇನ್ ನಿಮ್ಮ 3 LGNS ನ ಸೆಕೆಂಡ್ ಮಂತ್ಗೆ ಸ್ಟೇಕ್ ಆಗ್ಲಿಕ್ಕೆ ಬಿಡಿ, ಸ್ಟೇಕಿಂಗ್ ರಿವಾರ್ಡ್ ಬರ್ಲಿಕ್ಕೆ ಬಿಡಿ, ಮತ್ತೆ ಅಗೇನ್ 20 LGNS ಸಿಗುತ್ತೆ. ಈ ರೀತಿ ನಿಮ್ಮ ಮೂಲ ಇರ್ತಕ್ಕಂಥ 100 LGNS ನ ಹೊರತಾಗಿ ಪ್ರತಿ ತಿಂಗಳು ಮೇಲ್ಗಡೆ 100 ಮೇಲ್ಗಡೆ ಏನೆಲ್ಲ ಬರುತ್ತೆ ಅದನ್ನ ನೀವು ವಿಡ್ರಾ ಮಾಡ್ತಾ ಹೋಗಿ. ಎಲ್ಲಿ ತನಕ ವಿಡ್ರಾ ಮಾಡಿ ನೀವು ಹಾಕಿರ್ತಕ್ಕಂಥ ಮೂಲ ಬಂಡವಾಳ ಹೊರಗೆ ಬರೋ ತನಕ. ನಿಮ್ಮ ಮೂಲ ಬಂಡವಾಳ ಹೊರಗೆ ಬಂದಾದ್ಮೇಲೆ ನಿಮ್ಮಲ್ಲಿ ಉಳಿದಿರ್ತಕ್ಕಂಥ 100 LGNS ನ ನೀವೇನ್ ಮಾಡಿ 3 ತಿಂಗಳಾದ್ರೂ ಕಾಂಪೌಂಡಿಂಗ್ ಬಿಡಿ, 3 ದಿನ ಆದ್ರೂ ಬಿಡಿ, ಅಥವಾ 6 ದಿನ ಬಿಡಿ, 1 ವರ್ಷ ಬಿಡಿ, ಅದು ಇಟ್ಸ್ ಅಪ್ ಟು ಇಟ್. ಸೊ ಈ ತರ ಕೇಸಸ್ ಅಲ್ಲಿ ಮತ್ತೆ ಇಲ್ಲಿ ತಿಳ್ಕೊಬೇಕಾಗಿರೋ ಪಾಯಿಂಟ್ ಏನು ಅಂದ್ರೆ ನಿಮ್ಮ ಫಂಡ್ ನಿಮ್ಮ ಕಂಟ್ರೋಲ್ ಇರುತ್ತೆ. ಇಲ್ಲಿ ಯಾವ್ದಕ್ಕೂ ಕೂಡ ನಾನು ಇಲ್ಲಿ ಟೈಮ್ ಬಾಂಡ್ ಹೇಳಿದ್ದು ಒಂದು ಎಕ್ಸಾಂಪಲ್, ಒಂದು ಸಜೆಷನ್. ಲಾಸ್ಟ್ 20 ಮಂತ್ಸ್ ಇಂದ ಜನಗಳು ಯಾವ ಪ್ರೊಬ್ಯಾಬಿಲಿಟಿಯಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ. ಹಾಗಂತ ಇಲ್ಲಿ ಯಾವುದೇ ರೀತಿಯ ಟೈಮ್ ಬಾಂಡ್ ಅಂದ್ರೆ 3 ತಿಂಗಳಂದೆ ಅಂದ್ರೆ ಲಾಕಿಂಗ್ ಇದೆ, 12 ತಿಂಗಳು ಅಂತಕ್ಕಂಥದ್ದಿಲ್ಲ. ನಿಮ್ ಫಂಡ್ ನಿಮ್ ಕಂಟ್ರೋಲು, ಅಟ್ ಎನಿ ಪಾಯಿಂಟ್ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ಬೋದು. ಸೆಕೆಂಡ್ ಪಾಯಿಂಟ್, ಇಲ್ಲಿ ಯಾವುದೇ ರೀತಿ ಎಕ್ಸ್ಪೈರಿ ಇಲ್ಲ. ನಿಮ್ಗೆ ಏನ್ ಟೋಕನ್ಸ್ ಟು ಟೋಕನ್ಸ್ ಬರುತ್ತೆ ಅದು 12 ತಿಂಗಳೇ ಬರುತ್ತೆ ಅಂತಕ್ಕಂಥದ್ದು ಟೈಮ್ ಬಾಂಡ್ ಇಲ್ಲ, ಅದಕ್ಕೆ ಎಕ್ಸ್ಪೈರಿ ಇಲ್ಲ. ಇಲ್ಲಿ ಯಾವುದೇ ರೀತಿಯ ರಿನಿವಲ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಥಿಂಗ್, ಕಂಟಿನ್ಯೂ ಕಾಂಪೌಂಡಿಂಗ್ ಎಫೆಕ್ಟ್ ನಿಮಗೆ ಬೆನಿಫಿಟ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಏನಪ್ಪಾ ಇದು ಕಾಂಪೌಂಡಿಂಗ್ ಅಂತ ಲೈಕ್ ಹೇಳ್ತೀನಿ ಆಗ್ಲಲ್ಲ ಅನ್ನೋದಕ್ಕೆ ಸಾಕಷ್ಟು ಜನಕ್ಕೆ ನೋಡಿ ಇದಕ್ಕೆ ಇವಾಗ ನನಗೂ ಕೂಡ ಇದನ್ನ ಅರ್ಥ ಮಾಡ್ಲಿಕ್ಕೆ ಒನ್ ಮಂತ್ ತಗೊಳ್ತು. ಈ ಝೂಮ್ ಸೆಷನ್ ನ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಈಸ್ ಅ ವೆರಿ ಗುಡ್ ಇನ್ವೆಸ್ಟರ್.
ಸೊ ಒಂದೊಂದ್ಸಲ ಅತಿ ನಾಲೆಡ್ಜ್ ಕೂಡ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಹಾಗಂತ ಅದನ್ನ ನಾನ್ ಅನ್ಕೊಳ್ತಾ ಇರೋದು ನನ್ನ ಮೇಲೆ. ಓಕೆ, ಒಂದೊಂದ್ಸಲ ಕಾಂಪೌಂಡಿಂಗ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಸ್ವಲ್ಪ ನಾಲೆಡ್ಜ್ ಎಲ್ಲಾ ತರ ಇದ್ರೂ ಕೂಡ ಅದರದ್ದು ಎಫೆಕ್ಟ್ ಗೊತ್ತಾಗ್ಲಿಲ್ಲ. ಅದರದ್ದು ರಿಯಲ್ ಎಫೆಕ್ಟ್ ಅಂದ್ರೆ ಅದರದ್ದು ರಿಯಲಿ ಕ್ಯಾಲ್ಕುಲೇಷನ್ ವರ್ಕ್ ಆಗಿ ಇವತ್ತು ಒಂದು ಮ್ಯಾಜಿಕಲ್ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಪರ್ಸನ್ ನ ಇವತ್ತಿನ ಝೂಮ್ ಸೆಷನ್ ನಲ್ಲಿ ನಾನು ಲೈಕ್ ಲಾಸ್ಟ್ ಅವ್ರದೇ ಆದಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋರಿದ್ದಾರೆ. ಸೊ ರಿಯಲಿ ಇಟ್ಸ್ ಅಮೇಸಿಂಗ್. ಯಾವ ತರ ಇದು 100 LGNS 1 year ಅಲ್ಲಿ 900 LGNS ಆಗುತ್ತೆ. ಆ 900 LGNS ನ ನೆಕ್ಸ್ಟ್ ಒಂದ್ ವರ್ಷ ಬಿಡ್ತೀರಾ ಅಂದ್ರೆ 8100 LGNS ಆಗುತ್ತೆ. ಸೊ ಪ್ರತಿ ದಿನಾನು ಕೂಡ ಕಾಂಪೌಂಡಿಂಗ್ ಅಲ್ಲಿ LGNS ಕ್ರಿಯೇಟ್ ಆಗ್ತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಇದು ಜನರಲ್ ಡಿಸ್ಕಷನ್ ನಾವು ಕೂಡ ಡೈಲಿ ಮಾಡ್ತಾ ಇರ್ತೀವಿ. ಸೊ ಒರಿಜಿನ್ ಯಾವ ವೇ ಎಲ್ಲ ಹೋಗ್ತಾ ಹೋಗುತ್ತೆ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ನ ಡಿಸ್ಕಷನ್ ಮಾಡೋಣ. ಪ್ರತಿ ಸಲ ಹೇಳ್ತಕ್ಕಂಥದ್ದು, ಸೊ ಎವ್ರಿ ಡೇ ಪ್ರತಿ ದಿನಾನು ಕೂಡ 10 ರಿಂದ 20 ನಿಮಿಷ ನೀವು ಒರಿಜಿನ್ ನ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಕೊಡಿ. ಇದು ಯಾವುದೇ ರೀತಿಯ ಸಾಕಷ್ಟು ಸಿಸ್ಟಮ್, ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ ಬೇರೆ ಬೇರೆ ಕ್ರಿಪ್ಟೋ ಸಿಸ್ಟಮ್ ನ ಏನೆಲ್ಲ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ನಾವು ನೋಡ್ತಾ ಬಂದಿದೀವಿ, ಆ ತರನ ಅದೇ ತರನ ಇದನ್ನು ಅನ್ಕೊಂಡು ನೀವು ಲೈಕ್ ಸೊ ಟೈಮ್ ನ ಕಳಿಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಲೈಫ್ ಅಲ್ಲಿ ವೆರಿ ಫ್ಯೂ ಟೈಮ್ ಅಂದ್ರೆ ವೆರಿ ಶಾರ್ಟ್ ಟೈಮ್ ನಮಗೆ ಒಂದೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಕ್ಕಂಥದ್ದು. ಪ್ರತಿ ಸಲ ನಮಗೆ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಒಳ್ಳೆದೇ ಸಿಗುತ್ತೆ ಅಂತಕ್ಕಂಥದ್ದಲ್ಲ. ಬಟ್ ಅದನ್ನ ನಾವು ತಗೊಳ್ಲಿಕ್ಕೂ ಅಥವಾ ತಗೊಂಡು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಹತ್ರ ನಾಲೆಡ್ಜ್ ಇರಬೇಕು. ಓಕೆ, ಸೊ ಆ ನಾಲೆಡ್ಜ್ ನಿಮ್ಗೆ ಬರ್ತಕ್ಕಂಥ ದಿನಗಳಲ್ಲಿ ಎಷ್ಟು ಯಾವ ಲೆವೆಲ್ ಅಲ್ಲಿ ನಿಮ್ಗೆ ನಾಲೆಡ್ಜ್ ನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಆ ವೇ ಅಲ್ಲಿ ಈ ಇಂಡಸ್ಟ್ರಿಯಲ್ಲಿ ನಾವು ಆಸ್ ಅ ಪ್ಯಾಸಿವ್ ಇನ್ಕಮ್ ಆಗಿ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಓಕೆ, ಸೊ ನೋಡಿ, ಏನೋ ಕಳ್ಕೊಂಡಿರ್ತೀವಿ ದುಡ್ಡು, ಏನೋ ಒಂದು ಲೈಕ್ ಮೋಸ ಆಗಿರುತ್ತೆ ಅಂದ್ರೆ ನಾವು ಅದನ್ನ ಎಲ್ಲಾ ರೀತಿಯಿಂದನೂ ಕೂಡ ನೋಡ್ತಾ ಹೋಗ್ತೀವಿ. ಸಾಕಷ್ಟು ಜನ ನಾನು ಕೂಡ ಸಾಕಷ್ಟು ಜನಕ್ಕೆ ಎಕ್ಸ್ಪ್ಲೈನ್ ಅಥವಾ ಏನೇ ಶೇರ್ ಮಾಡ್ಲಿಕ್ಕೆ ಹೋದಾಗ, ಸರ್ ನೋಡಿದೀನಿ, ಗೊತ್ತಿದೆ ಅಂತ ಬಹಳ ಬಂದ್ ಈ ತರ ಥಿಂಕ್ ಮಾಡ್ತಾರೆ ಹೊರ್ತು, ನಾನು ಅವ್ರಿಗೆ ಹೇಳೋದೊಂದೇ, ಏನೆಲ್ಲ ಆಗಿರೋದ್ರಿಂದ ನಾವೇನಾದ್ರೂ ಎಕ್ಸ್ಪೀರಿಯನ್ಸ್ ಅಥವಾ ಏನಾದ್ರೂ ಲೆಸನ್ ಅಲ್ಲಿ ಏನಕ್ಕಾಯ್ತು, ನೆಕ್ಸ್ಟ್ ಬರ್ತಕ್ಕಂಥದ್ನ ನಾವು ಅದನ್ನ ಏನ್ ತಪ್ಪು ಮಾಡಿದ್ವಿ ಅದನ್ನ ಲೈಕ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ನೆಕ್ಸ್ಟ್ ಡಿಸಿಷನ್ ತಗೋಬೇಕು ಅಂತಕ್ಕಂಥದ್ದು ಯಾರು ಕೂಡ ವಿಚಾರ ಮಾಡಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಪ್ರಯತ್ನ, ನಮ್ಮ ಆರ್ಗನೈಸೇಷನ್, ನಾವು ಸಿಸ್ಟಮ್ ನ ಬರೀ ಇನ್ವೆಸ್ಟ್ಮೆಂಟ್ ವೇ ಅಲ್ಲೇ ಕೂಡ ನಾವು ಯಾರಿಗೂ ಕೂಡ ಗೈಡ್ ಮಾಡ್ತಾ ಇಲ್ಲ. ವಿತ್ ಅ ವೆರಿ ಎಜುಕೇಟೆಡ್ ವೇ ಅಲ್ಲಿ ಕೂಡ ಸಿಸ್ಟಮ್ ನ ರನ್ ಮಾಡೋಣ. ಬಿಕಾಸ್ ಆರ್ಗನೈಸೇಷನ್ ಎಷ್ಟು ಕ್ವಾಲಿಟಿ ಆಗಿರುತ್ತೆ, ಸೊ ಆ ರೀತಿಯಾಗಿ ಸೊ ಟೀಮ್ ಕೂಡ ಆಟೋಮೆಟಿಕ್ಲಿ ಬಿಲ್ಡ್ ಆಗುತ್ತೆ. ಎವ್ರಿಬಡಿ ವಿಲ್ ಬಿ ನ ಪ್ರಾಫಿಟ್ ಕೂಡ ಅದೇ ರೀತಿ ನಾವು ಕೂಡ ಹೋಗ್ಬೋದು. ಸೊ ಅದ್ರ ಬೇಸ್ಡ್ ಮೇಲೆ ಕೂಡ ಹೋಗೋಣ. ಡೇ ಬೈ ಡೇ ಲರ್ನಿಂಗ್ ಥಿಂಗ್ಸ್ ನ ಅಟ್ಲೀಸ್ಟ್ 1 ಪಾಯಿಂಟ್ 2 ಪಾಯಿಂಟ್ಸ್ ಅನ್ನೋದ್ರ ಕಡೆ ಹೋಗೋಣ. ಯಾವ ತರ ಯಾವ ತರ ನೋಡಿ, ಇನ್ನೂ ಕೂಡ ಸಾಕಷ್ಟು ಜನಕ್ಕೆ LGNS ಅಂತಕ್ಕಂಥದ್ದು ಮುಟ್ಟೇ ಇಲ್ಲ. ವಿ ಆರ್ ಸೋ ಲಕ್ಕಿ. ಸಾಕಷ್ಟು ಜನ LGNS ನ ಕನೆಕ್ಟ್ ಆಗ್ಲಿಕ್ಕೆ ಸಾಕಷ್ಟು ವೇನ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಈ ಮಾತನ್ನ ಲಕ್ಕಿ ಅಂತಕ್ಕಂಥದ್ನು ಯಾಕೆ ಹೇಳಿದೀನಿ ಅಂತಂದ್ರೆ, ಸಾಕಷ್ಟು ಜನ ಈ ವಿಚಾರನ ತಿಳ್ಕೊಳ್ಳದೆ ಲಾಸ್ಟ್ 6-7 ಮಂತ್ಸ್ ಇಂದ ಮೋರ್ ದೆನ್ ಕೋಟಿಗಟ್ಟಲೆ ಕೂಡ ವಿಡ್ರಾಲ್ ಕೂಡ ಆಗಿದೆ ನಮ್ಮ ಟೀಮಲ್ಲಿ. ಹಾಗಂತ ಎವ್ರಿಬಡಿ ಸಿಸ್ಟಮ್ ಅಲ್ಲಿ ಹಾಗೆ ಇದಾರೆ ಅಂತಲ್ಲ. ಸೊ ಇದೇ ತರನೇ ಎಲ್ಲಾ ತರ ಸಿಸ್ಟಮ್ ಅಲ್ಲೂ ಫಂಡ್ ಬರುತ್ತೆ ಅಥವಾ ಇದೇ ತರ ಎಲ್ಲದೂ ವರ್ಕ್ ಆಗುತ್ತೆ, ಅಥವಾ ಅದೇ ಹೇಳಿದ್ನಲ್ಲ, ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ಗೊತ್ತಿಲ್ಲದೆ ಸಿಸ್ಟಮ್ ಇಂದ ಎಕ್ಸಿಟ್ ಆಗಿ ಅಲ್ಲಿ ಯಾವುದೇ ರೀತಿಯ ಲಾಭಾಂಶ ಬರದೆ ಈಗ ಇಲ್ಲಿ ಸಿಸ್ಟಮಿಗೆ ಎಗೇನ್ ಬರಬೇಕು ಅಂದ್ರೂ ಕೂಡ ಆಪ್ಷನ್ ಇಲ್ದಾಗೆ ಆಗಿದೆ. ಸೊ ಈ ತರ ಆಗದೆ ಇರೋದಕ್ಕಿಂತ ನಾವೇನ್ ಮಾಡ್ಬೇಕು, ಎಜುಕೇಶನ್ ಪಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಎಜುಕೇಶನ್ ಇತ್ತು ಅಂತಂದ್ರೆ, ಸೊ ಎಕ್ಸ್ಪೀರಿಯನ್ಸ್ ಎಜುಕೇಶನ್ ಇತ್ತು ಅಂದ್ರೆ ಆಟೋಮೆಟಿಕ್ಲಿ ನಮಗೆ ಮನಿ ಅಂತಕ್ಕಂಥದ್ದು ಈಸಿಯಾಗಿ ಬಂದೇ ಬರ್ತಕ್ಕಂಥದ್ದು. ಓಕೆ, ಸೊ ಎಕ್ಸಾಂಪಲ್ ಒಂದು ಜನರಲ್ ಡಿಸ್ಕಷನ್ ಇವತ್ತು ಮಾಡೋಣ. ಯಾವ ತರ ಲೈಕ್ ಒರಿಜಿನ್ ಅಂತಕ್ಕಂಥದ್ದು ಒಂದ್ ದಿಕ್ಕನ್ನ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಬಿಫೋರ್. ಸೊ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಕ್ರಿಪ್ಟೋ ಅಂತಕ್ಕಂಥದ್ದು ಯಾವ ವೇ ಅಲ್ಲಿ ಲೈಕ್ ಮುಂಚೆ ಬರ್ತಕ್ಕಂಥ ಕ್ರಿಪ್ಟೋಗೂ ಇದ್ರದ್ದು ವಿಷನ್, ಯಾವ ಟೆಕ್ನಾಲಜಿ ಬಿಫೋರ್ ಇತ್ತು, ಬರ್ತಕ್ಕಂಥ ಟೆಕ್ನಾಲಜಿ ಯಾವ ತರ ಅಡಾಪ್ಟ್ ಆಗ್ತಾ ಇದೆ, ಸೊ ಏನ್ ಇಂಪಾರ್ಟೆನ್ಸ್ ಇದೆ. ಸಾಕಷ್ಟು ಜನಕ್ಕೆ ನಾವು ಅದನ್ನ ಯಾವ್ದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಸಾರಿ, ನನ್ನ ಸ್ಕ್ರೀನ್ ಶೇರ್ ಆಗ್ತಿದೆ ಅಲ್ವಾ? ಪ್ಲೀಸ್ ಯಾರಾದ್ರೂ ಮೆಸೇಜ್ ಮಾಡಿ. ಫೈನ್, ಓಕೆ. ಸೊ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅನ್ಕೊಂಡಿದೀನಿ.
ಸೊ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಟಾಪ್ 10 ಕ್ರಿಪ್ಟೋ ಕರೆನ್ಸೀಸ್ ಅಂತ ನೋಡ್ತಾ ನಾನು ಈಗ ಚಾಟ್ ಜಿಪಿಟಿಯಲ್ಲಿ ನೋಡಿದ್ದೀನಿ. ಸೊ BTC ಬಂದು 2009 ಅಲ್ಲಿ ಫೌಂಡ್ ಮಾರ್ಕೆಟ್ಗೆ ಬಂದಿರತಕ್ಕಂಥದ್ದು, ಇಥಿರಿಯಂ 2015. ಸೊ ಅದಾದ ನಂತರ ಟೆದರ್ USDT ಏನ್ ನಾವು ಬಳಸ್ತಾ ಇದೀವಿ ಅದು 2014ರಲ್ಲಿ, ರಿಪ್ಪಲ್ 12ರಲ್ಲಿ, BNB 2017ರಲ್ಲಿ ಬಂದಿರತಕ್ಕಂಥದ್ದು. ಸೊ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ. ಸೊ ಈ ಟಾಪ್ ಫ್ಯೂ ಕರೆನ್ಸೀಸ್ ಏನಿದೆ, ಸೊ ಇವು ಆಲ್ರೆಡಿ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಮಾರ್ಕೆಟ್ ಅನ್ನ ರೂಲ್ ಮಾಡ್ತಾ ಇದೆ. ಓಕೆ, ಸೊ ಅದಾದ ನಂತರ BTC ಫಸ್ಟ್ ಬಂತು. ಯಾವಾಗ ಇಥೀರಿಯಂ ಬಂತು, ಮತ್ತೆ ಕ್ರಿಪ್ಟೋದಲ್ಲಿ ಒಂದು ಬೂಮಿಂಗ್, ಒಂದು ಬ್ಲಾಸ್ಟ್ ಆಗ್ಲಿಕ್ಕೆ ಶುರುವಾಯಿತು. ಸೊ ಅದಕ್ಕೆ ಆದಂತ ರೀಸನ್ಸ್ ಇದೆ. ಇಥೀರಿಯಂ ಬ್ಲಾಕ್ ಚೈನ್ ಬಂದಾದ ನಂತರ ಏನೆಲ್ಲ ಮಾರ್ಕೆಟ್ ಅಲ್ಲಿ ಒಂದು ಟೆಕ್ನಾಲಜಿ ಅಡಾಪ್ಟೇಷನ್ ಅಂತ ಆಗ್ತಾ ಬಂತು, ಅಂದ್ರೆ ಕ್ರಿಪ್ಟೋದಲ್ಲಿ ಇರ್ತಕ್ಕಂಥ ಬ್ಲಾಕ್ ಚೈನ್ ಟೆಕ್ನಾಲಜಿನ ಇಥೀರಿಯಂ ಬೇಸ್ಡೇ ಬಳಸ್ತಾ ಬಂದ್ರು. ಅಂದ್ರೆ ಸಾಕಷ್ಟು ಟೋಕನ್ಗಳಾಗಿರ್ಲಿ, ಬೇರೆ ಬೇರೆ ಕ್ರಿಪ್ಟೋಸ್ ಕಂಪ್ಲೀಟ್ಲಿ ಏನಾಗ್ತಾ ಹೋಯ್ತು, ಇಥೀರಿಯಂ ಇರ್ತಕ್ಕಂಥ ಬ್ಲಾಕ್ ಚೈನ್ ಅನ್ನ ಆಸ್ ಅ ಲೇಯರ್ 2 ಆಗಿ ಅಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಮತ್ತೆ ಸಿಸ್ಟಮ್ ಮಾರ್ಕೆಟ್ಲಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಸೊ ಆ ಇಥೀರಿಯಂ ಬಂದ ನಂತರನು ಕೂಡ ಏನಾಯ್ತು, ಕ್ರಿಪ್ಟೋ ಅಂತಕ್ಕಂಥದ್ದು ಮತ್ತೆ ಅಗೇನ್ ಬೂಮ್ ಆಗ್ತಾ ಹೋಯ್ತು. ಸೊ ಬಿಟ್ಕಾಯಿನ್ ಆಗಿರ್ಲಿ, ಇಥೀರಿಯಂ ಆಗಿರ್ಲಿ, ಅದಾದ ನಂತರ ಒಂದು ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಒಂದು ಬೈ ಸೆಲ್ ಆಗ್ಲಿಕ್ಕೆ, ಒಂದು ನಮ್ಮ ಅಸೆಟ್ಸ್ ಅನ್ನ ಸ್ಟೇಬಲ್ ಆಗಿ ಹೋಲ್ಡ್ ಮಾಡ್ಲಿಕ್ಕೆ, ಅಂದ್ರೆ ಎಲ್ಲವೂ ಕೂಡ ವೇರಿಯಬಲ್. ಈ ಬಿಟ್ಕಾಯಿನ್ ಅಂತಕ್ಕಂಥದ್ದು ವೇರಿಯಬಲ್, ಅಂದ್ರೆ ಇವಾಗ ತಗೊಂಡ್ಮೇಲೆ ನಾಳೆ ಏನಾಗುತ್ತೆ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಇಥೀರಿಯಂ ಆಗಿರ್ಲಿ, ಸೊ ನಮ್ಮ ಅಸೆಟ್ಸ್ ನ ಸ್ಟೇಬಲ್ ಆಗ್ಲಿಕ್ಕೆ. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಬಿಟ್ಕಾಯಿನ್ ಇದೆ, ನಾವು ಸೆಲ್ ಮಾಡಬೇಕು, ನಮ್ಮ ಅಸೆಟ್ ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಟೋಕನ್ ಅವಶ್ಯಕತೆ ಇತ್ತು, ವರ್ಚುವಲ್ ಸ್ಟೇಬಲ್ ಟೋಕನ್. ಸೊ ಅವಾಗ ಬಂದಿದ್ದು ಯು ಎಸ್ ಡಿ ಟಿ ಅಂತಕ್ಕಂಥದ್ದು ಸ್ಟೇಬಲ್, ಅದಕ್ಕೆ ಯಾವುದೇ ಆದಂತ ವೇರಿಯೇಷನ್ ಬೆಲೆ ಇಲ್ಲ. ಅದರದ್ದು ಬೆಲೆ ಬಂದು $1 $1 ಅಂತಕ್ಕಂಥದ್ದು. ಸೊ ಅದಾದ ನಂತರ ಅಗೇನ್ USDT ಬಂದ ನಂತರ ಏನಾಯ್ತು, ಮತ್ತೆ ಮಾರ್ಕೆಟ್ ಕ್ರಿಪ್ಟೋ ಬೂಮ್ ಏನಾಯ್ತು, ಬೂಮ್ ಆಗ್ಲಿಕ್ಕೆ ಶುರು ಆಯ್ತು. ಓಕೆ, ಸೊ ಎಕ್ಸಾಂಪಲ್ ಸರ್ಚ್ ಮಾಡೋಣ. USDT ಯಾವಾಗ ಲಾಂಚ್ ಆಯ್ತು, ಯಾವ ತರ ಟ್ರಾನ್ಸಾಕ್ಷನ್ಸ್ ನ ಇವಾಗ ನಡೀತಾ ಇದೆ, ಕ್ರಿಪ್ಟೋದಲ್ಲಿ ಎಷ್ಟು ಪರ್ಸೆಂಟೇಜ್ ನಡೀತಾ ಇದೆ. ಸೊ ನಾನು ಹೇಳೋದು ಒಂದೇ, ಎಷ್ಟು ನಾಲೆಡ್ಜ್ ನಮಗೆ ನಾವು ತಗೊಳ್ತಾ ಹೋಗ್ತೀವಿ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ, ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಕೂಡ ನಾವು ಇಲ್ಲಿ ಇನ್ಕಮ್ ನ ಮಾಡ್ಬೋದು. ನೋಡಿ, ಸಾಕಷ್ಟು ಜನ ಕ್ರಿಪ್ಟೋ ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲ ಸರ್, ನೋಡಿದೀವಿ, ಗೊತ್ತಿದೆ ಅಂತ ಹೇಳ್ತಾ ಇದೀವಿ, ನಾವು ಅನ್ಕೊಂಡಿರ್ತೀವಿ. ನೋಡ್ತಾ ಇದ್ದೀರಾ, ಸ್ಟೇಬಲ್ ಕಾಯಿನ್ USDT ನ ನಾವ್ ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು USDT ಬ್ಯಾಕಪ್ ಆಗಿ ಏನಿದೆ, US$ ನ ಟ್ರೆಜರಿಯಲ್ಲಿದೆ. ಓಕೆ, ಸೊ ಅದನ್ನ ನಾವೇನು ಅದಕ್ಕೇನು ಇವತ್ತು ಆಲ್ರೆಡಿ ನಾವೇನ್ ಲೈಕ್ ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದೀವಿ, ಅದು ವ್ಯಾಲ್ಯೂನ ಡಿಸೈಡ್ ಆಗಿರ್ತಕ್ಕಂಥದ್ದು ವಿತ್ ಬ್ಯಾಕಪ್ ಇಂದ. ಓಕೆ, ಸೊ ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಕ್ರಿಪ್ಟೋ ಅಂತಕ್ಕಂಥದ್ದು ನಮ್ಗೆ ಯಾವುದೇ ರೀತಿಯ ವಿಚಾರ ನಾಲೆಡ್ಜ್ ಇಲ್ಲದೆ, ಸೊ ಒಂದೇ ವೇಯಲ್ಲಿ ಥಿಂಕ್ ಮಾಡೋದ್ರಿಂದ ಸಾಕಷ್ಟು ವಿಚಾರಗಳು ಏನಾಗುತ್ತೆ ನಮಗೆ ಗೊತ್ತಾಗಿರಲ್ಲ. ಓಕೆ, ಸೊ ನೋಡ್ತಾ ಇದ್ರೆ USDT ಪ್ರತಿಯೊಂದು USDT ಒಂದು $1 ಬ್ಯಾಕಪ್ ಆಗಿ ಇರ್ತಕ್ಕಂಥದ್ದು. ಸೊ ಈಗ USDT ಬಂದಾದ ನಂತರ ಎಗೇನ್ ಕ್ರಿಪ್ಟೋದಲ್ಲಿ ಟ್ರೆಂಡ್ ಶುರು ಆಗಿರ್ತಕ್ಕಂಥದ್ದು. ಎಗೇನ್ ಲಾಟ್ ಆಫ್ ಪೀಪಲ್ ಕಮ್ಯುನಿಟಿ ಏನಾಯ್ತು, ಇನ್ಪುಟ್ ಅಂದ್ರೆ ಒಂದು ಕ್ರಿಪ್ಟೋ ಅಂತಕ್ಕಂಥದ್ದು ವೆರಿ ವೆರಿ ವ್ಯಾಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ. ಈವನ್ ಟುಡೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಕ್ರಿಪ್ಟೋದಲ್ಲಿ, ಬಟ್ ಬಹಳ ವೇರಿಯಸ್ ವೇಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಆ ನಾಲೆಡ್ಜ್ ನ ಡೇ ಬೈ ಡೇ ನಾವು ಎಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಅಷ್ಟು ನಮಗೆ ಈ ಕ್ರಿಪ್ಟೋದಲ್ಲಿ ಸಿಗ್ತಕ್ಕಂಥದ್ದೇ. ಬಟ್ ಕ್ರಿಪ್ಟೋ ಅಂತಕ್ಕಂಥದ್ದು ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಯಾವುದೋ ಎಲ್ಲೋ ನಾವು ಟೋಕನ್ ಖರೀದಿ ಮಾಡ್ತೀವಿ, ಅಥವಾ ಏನೋ ಇನ್ವೆಸ್ಟ್ಮೆಂಟ್ಸ್ ಅಥವಾ ಏನೋ ರಿಟರ್ನ್ಸ್ ಈ ವೇ ಅಲ್ಲಿ ಅಷ್ಟೇ ನೋಡ್ತಾ ಇದೀವಿ. ಬಟ್ ಇದನ್ನ ಹೊರತಾಗಿ ಇದಕ್ಕೆ ಆದಂತ ಒಂದು ಟೆಕ್ನಾಲಜಿ ಇದೆ, ಇದಕ್ಕೆ ಆದಂತ ಒಂದು ಮಾರ್ಕೆಟ್ ಇದೆ, ಇದಕ್ಕೆ ಆದ ಕಮಿಂಗ್ ಒಂದು ಟ್ರೆಡಿಷನಲ್ ಮಾರ್ಕೆಟ್ ಡಿಪೆಂಡೆನ್ಸಿ ಕೂಡ ಇದೆ. ಅದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ. ಓಕೆ, ಸೊ ಅಂಡ್ ದೆನ್ ಇಥೀರಿಯಂ ಇಂದ ಫಾರ್ ಎಕ್ಸಾಂಪಲ್ ಇಥೀರಿಯಂ ನ ಒನ್ ಫೈಂಡ್ ಇಥೀರಿಯಂ ಕೂಡ ಏನಾಗಿತ್ತು, ಲೈಕ್ ಯಾಕೆ ಇಥೀರಿಯಂ ನ ಫೌಂಡರ್ ಯಾಕೆ ಆ ಟೈಮಲ್ಲಿ ಈಗೂ ಕೂಡ ಟ್ರೆಂಡ್ ಅಲ್ಲಿ ಇದೆ. ಸೊ ಫಾರ್ ಎಕ್ಸಾಂಪಲ್, ಸೊ ಕಂಪ್ಲೀಟ್ ಡ್ಯಾಬ್ ಬೇಸ್ಡ್ ಇಥೀರಿಯಂ ನ ಫೌಂಡರ್ ಬಂದು ವಿಟಾಲಿಕ್. ಸೊ ಡ್ಯಾಬ್ ಬೇಸ್ಡ್ ಪ್ರೋಟೋಕಾಲ್ಸ್ ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಬಂತು, ಸೊ ಅದನ್ನ ಇನ್ವೆಂಟ್ ಮಾಡಿರ್ತಕ್ಕಂಥದ್ದು ಇಥೀರಿಯಂ ಬ್ಲಾಕ್ ಚೈನ್. ಓಕೆ, ಸೊ ಇಥೀರಿಯಂ ವಿಟಾಲಿಕ್ ಬುಟರಿನ್ ಅಂತ. ಸೊ ಈಸ್ ಒನ್ ಆಫ್ ದ ಲೈಕ್ ಲಾಸ್ಟ್, ಸೊ ನೀವು 2016 to 19 ನೋಡೋದಾದ್ರೆ ವೆರಿ ಟ್ರೆಂಡಿಂಗ್ ಪರ್ಸನ್ ಅಂತಾನೆ ಹೇಳ್ಬೋದು. ಸ್ಟಿಲ್ ಇಥೀರಿಯಂ ಬೇಸ್ಡ್ ಸಾಕಷ್ಟು ಬ್ಲಾಕ್ ಚೈನ್ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈವನ್ ಒನ್ ಪರ್ಸನ್ ಕ್ಯಾನ್ ರೂಲ್ ದ ಇಂಡಸ್ಟ್ರಿ, ಅಂದ್ರೆ ಆ ಟೈಮಲ್ಲಿ ಈ ಪರ್ಸನ್ ಕೂಡ ಅದೇ ರೀತಿ
ರೂಲ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಟೆಕ್ನಾಲಜಿ ವಿಚಾರದಲ್ಲಿ ಮಾರ್ಕೆಟಿಗೆ ತಂದಾಗ ಅದನ್ನ ಯಾವ ತರ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಮಾಡುತ್ತೆ, ಅದಕ್ಕೆ ಯಾವ ತರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಆ ಡಿಮ್ಯಾಂಡ್ ಇಂದ ಯಾವ ತರ ಯಾರಿಗೆಲ್ಲ ಲಾಭಾಂಶ ಆಗುತ್ತೆ ಅಂತಕ್ಕಂಥದ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇದೇ ರೀತಿ ಪಾಲಿಗಾನ್ ಬ್ಲಾಕ್ ಚೈನ್ ಕೂಡ ಪಾಲಿಗಾನ್ ಸಾರಿ ಸೊ ಪಾಲಿಗಾನ್ ಬ್ಲಾಕ್ ಚೈನ್ ಕೂಡ ವಿತ್ ಲೆಸ್ ಗ್ಯಾಸರ್ ಫೀಸ್ ಇರೋದ್ರಿಂದ ಸಾಕಷ್ಟು ಜನ ಅದನ್ನು ಕೂಡ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪಾಲಿಗಾನ್ ಬ್ಲಾಕ್ ಚೈನ್ ನ ಇನ್ವೆಂಟ್ ಮಾಡಿದ್ದು, ಲೈಕ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಡೆವಲಪರ್ಸ್ ಬಂದು ಇಂಡಿಯನ್ ಡೆವಲಪರ್ಸ್, ಜಯಂತ್ ಕನಾನಿ, ಸಂದೀಪ್ ನಾಯ್ಲ್ವಾಲ್, ಇವರೆಲ್ಲ ಕೂಡ ನಾವು ಸೊ ಆಲ್ರೆಡಿ ಹೆಸರನ್ನ ಕೇಳಿರ್ತೀವಿ. ಪಾಲಿಗಾನ್ ಬ್ಲಾಕ್ ಚೈನ್ ಬಂದು ಲೇಯರ್ 2 ಬ್ಲಾಕ್ ಚೈನ್ ನೆಟ್ವರ್ಕ್, ಓಕೆ, ಬಿಲ್ಟ್ ಟು ಇಂಪ್ರೂವ್ ಸ್ಪೀಡ್ ಅಂಡ್ ರೆಡ್ಯೂಸ್ ದ ಟ್ರಾನ್ಸಾಕ್ಷನ್ ಫೀಸ್ ಆಫ್ ಇಥೀರಿಯಂ. ಅಂದ್ರೆ ಸೊ ಇದು ಕೂಡ ಲೇಯರ್ 2 ಬ್ಲಾಕ್ ಚೈನ್ ಅಂತ ಹೇಳ್ತೀವಿ. ಅಂದ್ರೆ ಅಟ್ ದ ಯೂಸೇಜ್ ಆಫ್ ಇಥೀರಿಯಂ ಬ್ಲಾಕ್ ಚೈನ್ ಯೂಸ್ ಮಾಡಿಕೊಂಡು ಪಾಲಿಗಾನ್ ಕೂಡ ವರ್ಕ್ ಆಗಿರ್ತಕ್ಕಂಥದ್ದು. ಸೊ ಅದಾದ ನಂತರ BNB ಮಾರ್ಕೆಟಿಗೆ ಬಂತು. ಓಕೆ, ಸೊ BNB ಪಾಲಿಗಾನ್ ನ ಯೂಸ್ ಮಾಡ್ಲಿಕ್ಕೆ ಕೂಡ ವರ್ಲ್ಡ್ ವೈಡ್ ಸಾಕಷ್ಟು ಜನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಬಿಕಾಸ್ ಆಫ್ ಲೆಸ್ ಗ್ಯಾಸರ್ ಫೀಸ್. ಓಕೆ, ಸೊ ಈ ತರ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಹೋದೆ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಬಂದಿರತಕ್ಕಂತ ಒಂದೊಂದು ಬ್ಲಾಕ್ ಚೈನ್ ಮಾರ್ಕೆಟ್ ಅಲ್ಲಿ ರೂಲ್ ಮಾಡಿರ್ತಕ್ಕಂಥದ್ದಿದೆ. ಅದರಲ್ಲಿ ಸಾಕಷ್ಟು ಜನ ಪ್ರಾಫಿಟಬಲ್ ಆಗಿರ್ತಕ್ಕಂಥ ಉದಾಹರಣೆನೂ ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಅದೇ ತರ ಫಾರ್ ಎಕ್ಸಾಂಪಲ್ ಫಾಸ್ಟೆಸ್ಟ್ ಬ್ಲಾಕ್ ಚೈನ್ ಯಾವುದು ಅಂತಕ್ಕಂಥದ್ದನ್ನ ಸರ್ಚ್ ಮಾಡೋಣ. ಅಂದ್ರೆ ಎಲ್ಲದಕ್ಕೂ ಕೂಡ ನಾನು ಏನ್ ನೇಮ್ ಹೇಳ್ತಾ ಇದ್ದೀನಿ ಅದಕ್ಕೆ ಆದಂತ ಒಂದು ಯುನಿಕ್ನೆಸ್ ಇದೆ, ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ರೂಲ್ ಮಾಡಿರ್ತಕ್ಕಂಥದ್ದು. ನೋಡಿ, ಫಾಸ್ಟೆಸ್ಟ್ ಬ್ಲಾಕ್ ಚೈನ್ ಬಂದು ಓಕೆ, ಸೊ ಸೊಲಾನಾ. ಯಾಕೆ ಅದು ಫಾಸ್ಟೆಸ್ಟ್ ಅಂದ್ರೆ 65,000 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಆಗ್ತಕ್ಕಂಥದ್ದು, ನೋನ್ ಫಾರ್ ವೆರಿ ಫಾಸ್ಟ್ ಅಂಡ್ ಲೋ ಕಾಸ್ಟ್ ಟ್ರಾನ್ಸಾಕ್ಷನ್ಸ್. ಸೊ ಅದಾನಂತರ ಪಾಲಿಗಾನ್ ಬರುತ್ತೆ, ಟ್ರಾನ್ ಬರುತ್ತೆ, ನಾವು ನೋಡ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ಅಂದ್ರೆ ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ಒಂದು ಟ್ರೆಂಡ್ ಇಟ್ಕೊಂಡು ಅವ್ರದೇ ಆದಂತ ಒಂದು ಪ್ರೊಡಕ್ಟಿವಿಟಿ ಯುನೀಕ್ನೆಸ್ ಇಟ್ಕೊಂಡು ಏನೆಲ್ಲ ಕ್ರಿಪ್ಟೋ ಬಂದಿದೆ. ಓಕೆ, ಸೊ ಅದೇ ಬೇಸ್ಡ್ ಮೇಲೆ ಒರಿಜಿನ್ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಇಷ್ಟೆಲ್ಲ ನಿಮ್ಗೆ ಒಂದು ಬ್ರೀಫ್ಲಿ ಒಂದು ಜನರಲ್ ಟಾಕ್ ನಿಮಗೆ ತಿಳಿಸ್ಕೊಟ್ಟೆ ಅಂತಂದ್ರೆ ಒಂದೊಂದು ಯುನೀಕ್ನೆಸ್ ಒಂದೊಂದು ಪ್ರೊಡಕ್ಟಿವಿಟಿಯಿಂದ ಬಂದು ಏನ್ ರೂಲ್ ಮಾಡಿದ್ದಿದೆ ಕ್ರಿಪ್ಟೋ ಇಂದ. ಓಕೆ, ಕಮ್ಯುನಿಟಿ ಪಬ್ಲಿಕ್ ಅದನ್ನ ಯಾವ ತರ ಅಕ್ಸೆಪ್ಟೆನ್ಸಿ ಮಾಡ್ತು. ಸೊ ಅದೇ ತರ ಒರಿಜಿನ್ ತಂದೆ ಆದಂತ ಒಂದು ಕ್ವಾಂಟಮ್ ಟೆಕ್ನಾಲಜಿ, ಆಲ್ರೆಡಿ ಈ ಟೆಕ್ನಾಲಜಿಗೆ ಏನೆಲ್ಲ ಏನೆಲ್ಲ ಸಾಕಷ್ಟು ಕ್ರಿಪ್ಟೋಗಳು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಆ ಟೆಕ್ನಾಲಜಿನ ಹಿಡ್ಕೊಂಡು ಒಂದು ಪ್ರೈವಸಿ ಪ್ರೋಟೋಕಾಲ್ ಇರ್ಬೋದು, ಸೊ ಡೇಟಾ ಪ್ರೈವಸಿ ಇರ್ಬೋದು, ಸಾಕಷ್ಟು ವೇ ಅಲ್ಲಿ ಆಲ್ರೆಡಿ ಒರಿಜಿನ್ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಸಾಕಷ್ಟು ಕ್ರಿಪ್ಟೋಗಳು ಏನೆಲ್ಲ ವರ್ಕ್ ಮಾಡ್ತಾ ಇದೆ ಆಲ್ರೆಡಿ ಅದನ್ನ ಬಿಹೈಂಡ್ ಅಲ್ಲಿ ವಿತ್ ಕಮ್ಯುನಿಟಿ ಬೇಸ್ಡ್ ಆಗಿ ಓಕೆ LGNS ಒರಿಜಿನ್ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಅಪ್ಕಮಿಂಗ್ ಕ್ರಿಪ್ಟೋದಲ್ಲಿ ವರ್ಕ್ ಆಗ್ತಕ್ಕಂಥದ್ದು ಒಂದು ರೆವಲ್ಯೂಷನ್ ಅಂದ್ರೆ ಕ್ವಾಂಟಮ್ ಟೆಕ್ನಾಲಜಿ. ಅದನ್ನ ಟೆಕ್ನಿಕಲಿ ಥಿಂಗ್ಸ್ ಸಾಕಷ್ಟು ಇದೆ. ಸೊ ನಾನು ಜನರಲಿ ವರ್ಡ್ಸ್ ಅವೇರ್ ಇರ್ಲಿ, ಆ ವರ್ಡ್ಸ್ ಬಗ್ಗೆ ನಮಗೆ ಒಂದು ಏನು ಅಂತಕ್ಕಂಥದ್ದು ಗೊತ್ತಾಗ್ಲಿ ಅನ್ನೋ ವಿಚಾರಕ್ಕೆ ನಾನು ತಿಳಿಸಿರ್ತಕ್ಕಂಥದ್ದು. ಓಕೆ, ಸೊ ಯಾಕೆ ಸಾಕಷ್ಟು ಜನ ನಾವು ವರಿ ಆಗ್ತೀವಿ, ಏನಪ್ಪ ಬರೀ ನಾವು LGNS ಅಂತಕ್ಕಂಥದ್ದು ಸಾಕಷ್ಟು ಜನ ಬರೀ ಪ್ರೈಸ್ ಮೇಲೆ ಅಷ್ಟೇ ಪ್ರೈಸ್ ಅನ್ನ ಒಂದೇ ಹಿಡ್ಕೊಂಡು ವಿಚಾರ ಮಾಡ್ತಕ್ಕಂಥದ್ದು ಇದಲ್ಲ. ಓಕೆ, ಸೊ ಪಾಲಿಗಾನ್ ಬ್ಲಾಕ್ ಚೈನ್ ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸರ್ಚ್ ಅಲ್ಲಿ LGNS ನ ಟೈಪ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ. ಓಕೆ, ಸೊ 21,67,000 ಹೋಲ್ಡರ್ಸ್ ನ ಹೊಂದಿರತಕ್ಕಂಥದ್ದು. ಇಟ್ಸ್ ಜಸ್ಟ್ 2 years ಜರ್ನಿಲಿ 21,67,000 ಸೊ ಹೋಲ್ಡರ್ಸ್ ನ ಹೊಂದಿರತಕ್ಕಂಥದ್ದು LGNS ಟೋಕನ್. ಓಕೆ, ಸೊ ಇಂಡಿಯಾದಲ್ಲಿ ಮೇ ಬಿ 3 to 4 lakh ಇರ್ಬೋದು. ಅಂದ್ರೆ ನಾವು ವಿಚಾರ ಮಾಡ್ಬೇಕಾಗಿರೋದು ಏನು ಅಂದ್ರೆ ಸೊ ಇನ್ನು ಸಾಕಷ್ಟು ಜನಕ್ಕೆ ಮುಟ್ಟೋದಿದೆ, ಇನ್ನು ಸಾಕಷ್ಟು ವೇಲಿ ಈ ಗ್ರಾವಿಟಿ ಇದ್ರದ್ದು ಫೋರ್ಸ್ ಹೋಗೋದಿದೆ. ಸೊ ಅದನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂದ್ರೆ 21 ಲಕ್ಷ ಪಾರ್ಟಿಸಿಪೇಟ್ ಅಂದ್ರೆ ಸೊ ಯಾವ ಸ್ಪೀಡ್ ಅಲ್ಲಿ ಯಾವ ಗ್ರೋತ್ ಅಲ್ಲಿ ಲೈಕ್ LGNS ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು. ನೀವು ಎವ್ರಿ ವೀಕ್ ಇದನ್ನ ನೋಡ್ತಾ ಹೋಗಿ ಡೇ ಬೈ ಡೇ ಹೋಲ್ಡರ್ಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸಾಕಷ್ಟು ಜನ ಇದನ್ನ ಏನು ಕೂಡ ತಿಳ್ಕೊಳ್ಳದೆ ನಾವು ತುಂಬಾ ಲೇಸಿ ಆಗಿ ಸಿಸ್ಟಮ್ ಬಗ್ಗೆ ಒಂದು ನೆಗ್ಲೆಕ್ಟ್ ಆಗಿ ತಿಳ್ಕೊಂಡಿರ್ತೀವಿ. ಯಾರೆಲ್ಲ ಸಿಸ್ಟಮ್ ಕ್ಯಾಲ್ಕುಲೇಷನ್ ಸಿಸ್ಟಮ್ ಬಗ್ಗೆ ಡೇ ಬೈ ಡೇ ಅಪ್ಡೇಟ್ಸ್ ನ ಸಿಸ್ಟಮ್ ನ ತಿಳ್ಕೊಳ್ತಾ ಇದ್ದಾರೆ ಅವರು ಈ ಸಿಸ್ಟಮ್ ಇಂದ ದೇ ಆರ್ ಮಿಂಟಿಂಗ್ ಮನಿ. ಓಕೆ, ಇಂಡಿಯಾದಲ್ಲಿ ಮೇ ಬಿ ವೆರಿ ಲೆಸ್, ನೀವು ಚೈನಾ ಕೊರಿಯನ್ ಪೀಪಲ್ ನೋಡೋದಾದ್ರೆ ದೇ ಆರ್ ಮೇಕಿಂಗ್ ಎ ವೆರಿ ಹ್ಯೂಜ್ ಮನಿ. ಓಕೆ, ಸೊ ಓನ್ಲಿ ಬಿಕಾಸ್ ಆಫ್ ದೇರ್ ಎಜುಕೇಶನ್ ಸ್ಟ್ರಾಟಜಿ ಹೌ ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ವರ್ಕ್ಸ್ ಅಂತಕ್ಕಂಥದ್ದು ಸೊ ಅವರು
ತಿಳ್ಕೊಂಡಿರೋದ್ರಿಂದ ಅಂಡ್ ದೆನ್ ಅವ್ರಿಗೂ ಕೂಡ ಗೊತ್ತು ಸಿಸ್ಟಮ್ ಯಾವ ಟೆಕ್ನಾಲಜಿ ಬೇಸ್ಡ್ ಯಾವ ಸಿಸ್ಟಮ್ ಅಲ್ಲಿ ಅಡಾಪ್ಟ್ ಆಗ್ತಿದೆ ಅಂಡ್ ಇದರದ್ದು ಕಂಪ್ಲೀಟ್ ವಿಷನ್ ಯಾವ ತರ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಾ ಸೊ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಕೂಡ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸೊ ಡೇ ಬೈ ಡೇ ಅದರದೇ ಆದಂತ ಒಂದೊಂದೇ ಒಂದು ಪಾಯಿಂಟ್ಸ್ ಒಂದು ಲರ್ನಿಂಗ್ ಥಿಂಗ್ಸ್ ನಾವು ತಗೊಳ್ಳೋದ್ರಿಂದ 100% ನಾವು ಇಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಕೋಬಹುದು. ಸೊ ಸಾಕಷ್ಟು ಜನ ಇನ್ನೂ ಕೂಡ ಒಂದು ಎಷ್ಟೇ ನಾವು ಡಿಸ್ಕಷನ್ ಮಾಡಿದ್ರು ಕೂಡ ಡಿಸ್ಕಷನ್ ಅಲ್ಲಿ ಇದ್ರೂ ಕೂಡ ಒಂದು ಲೈಕ್ ಡೌಟ್ ಅಲ್ಲಿ ಅಥವಾ ಏನೋ ಒಂದು ತಲೆಯಲ್ಲಿ ವಿಚಾರನ ಇಟ್ಕೊಂಡು ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಒಂದು 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 ಬೇಸಿಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ವಿತ್ ಜಸ್ಟ್ ಒಂದು ಟೋಕನ್ ಯಾವ ತರ ಮ್ಯಾಜಿಕ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಅಂದ್ರೆ ನಾವ್ ಯಾರ ಹತ್ರನೇ ಹೋಗ್ಲಿ ಏನೇ ಹೋಗ್ಲಿ ನಾವು ಪ್ಲಾನ್ ಅಥವಾ ಏನೇ ಡಿಸ್ಕಷನ್ ಮಾಡಿದಾಗ ಅವ್ರು ಏನೋ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಟೋಕನ್ ಇಂದನಾದ್ರೂ ಕೂಡ ಸಿಸ್ಟಮ್ ಅಲ್ಲಿ ಅವರಿಗೆ ಕನೆಕ್ಟ್ ಮಾಡಿ ಬನ್ನಿ. ಓಕೆ, ಯಾವ ತರ ಒಂದು ಟೋಕನ್ ಮ್ಯಾಜಿಕಲಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಒಂದು ಟೋಕನ್ ಅನ್ನ ನೀವು 1 ವರ್ಷ ಬಿಡ್ತೀರಾ ಅಂದ್ರೆ ಎಷ್ಟಾಗುತ್ತೆ? 9 ಟೋಕನ್ ಆಗುತ್ತೆ. ಎಗೇನ್ ಆ 9 ಟೋಕನ್ ಅನ್ನ ಎಗೇನ್ ಏನ್ ಮಾಡಿ 1 ವರ್ಷ ಬಿಡೋದ್ರಿಂದ ಎಷ್ಟಾಗುತ್ತೆ? 81 ಟೋಕನ್ ಆಗುತ್ತೆ. ಎಗೇನ್ ಆ 1 ವರ್ಷ ಅಗೇನ್ ಆ 81 ಟೋಕನ್ ಎಗೇನ್ 1 ಇಯರ್ ಬಿಡ್ತೀರಾ ಅಂದ್ರೆ 741 ಟೋಕನ್ ಆಗುತ್ತೆ. ಎಗೇನ್ ಆ 741 ಟೋಕನ್ ನೀವ್ ಎಗೇನ್ 1 ಇಯರ್ ಬಿಡ್ತೀರಾ ಅಂದ್ರೆ 6717 ಟೋಕನ್ ಆಗುತ್ತೆ. ಅಂದ್ರೆ ಸೊ ವಿತ್ ಇನ್ ಜಸ್ಟ್ 4 to 5 years ಜರ್ನಿಲಿ ನಿಮ್ಮ ಒಂದು ಟೋಕನ್ ಎಷ್ಟಾಗ್ತಾ ಇದೆ? 6717. ನಾನು ಪ್ರೈಸ್ ಬಗ್ಗೆ ಮಾತಾಡೋದೇ ಇಲ್ಲ. ಪ್ರೈಸ್ ಅನ್ನ ಇನ್ಕ್ಲೂಡ್ ಆಗಿ ಪ್ರೈಸ್ ಅನ್ನ ಮೈಂಡ್ ಸೆಟ್ ಇಟ್ಕೊಂಡು ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ಅಲ್ವೇ ಅಲ್ಲ. ಇದು ವರ್ಕ್ ಆಗ್ತಕ್ಕಂಥದ್ದು ಕಾಂಪೌಂಡಿಂಗ್ ಮೇಲೆ, ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ಮೇಲೆ. ಸೊ ನಾನು ಆಲ್ರೆಡಿ ಸಾಕಷ್ಟು ಮೀಟಿಂಗ್ ಅಲ್ಲಿ ಹೇಳಿದೀನಿ, ಆ ಕ್ಯಾಲ್ಕುಲೇಷನ್ ಬೇಸ್ಡ್ ಆಗಿ ನಾವು ಇಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು. ಸೊ ಬೇರೆ ಟೋಕನ್ ತರ ಯಾವ್ದೋ ಇಲ್ಲಿ ಖರೀದಿ ಮಾಡಿದ್ವಿ ಅಥವಾ ಡೈಲಿ ವ್ಯಾಲೆಟ್ ಅಲ್ಲಿ ರಿಫ್ರೆಶ್ ಮಾಡ್ತಾ ಬರೀ ಜಾಸ್ತಿ ಆಗ್ತಾನೆ ಹೋಗುತ್ತಾ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಇಲ್ಲಿ ಅಲ್ಲ. ಸಾಕಷ್ಟು ಜನ ಹೇಳ್ತಾರೆ, ಸಾರ್ ನಾನು $7 ಖರೀದಿ ಮಾಡಿದೆ, ಈಗ $6.10 ಆಗಿದೆ, ಲೈಕ್ ಪ್ರೈಸ್ ಡೌನ್ ಆಗಿದೆ ಅಂತಕ್ಕಂಥದ್ದು. ಸಾಕಷ್ಟು ಜನಕ್ಕೆ ಅಷ್ಟು ಬೇಸಿಕ್ ನಾಲೆಡ್ಜ್ ಇರಲ್ಲ. ಈವನ್ ಪ್ರೈಸ್ ಡ್ರಾಪ್ ಆದ್ರೂ ಕೂಡ ಟೋಕನ್ಸ್ ಜನರೇಟ್ ಆಗಿರುತ್ತೆ, ಟೋಕನ್ಸ್ ಜನರೇಟ್ ಆಗಿ ಪೋರ್ಟ್ಫೋಲಿಯೋ ಮ್ಯಾನೇಜ್ ಆಗಿರುತ್ತೆ ಅಂತಕ್ಕಂಥದ್ದು ಕೂಡ. ಸೊ ಅಂದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಬಿಟ್ಕಾಯಿನ್, ಇಥೀರಿಯಮ್ ಯಾವುದೇ ಟೋಕನ್ ಖರೀದಿ ಮಾಡಿ, ನೀವು $1 ಲಕ್ಷ ಖರೀದಿ ಮಾಡಿದ್ದೀರಾ, ನಾಳೆ $80,000 ಆಗಿದೆ ಅಂದ್ರೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಮ್ಯಾನೇಜಬಲ್ ಆಗ್ತಿರಲ್ಲ. ಓಕೆ, ಅಂದ್ರೆ ಸೊ ಆ ಬೇಸಿಕಲ್ ಇಂಪಾರ್ಟೆನ್ಸ್ ಥಿಂಗ್ ನ ನಾವು ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ತರ ನೀವು 5 years ಟೈಮ್ ಅಲ್ಲಿ ಅಥವಾ 3 to 5 years ಅಲ್ಲಿ ನಿಮ್ಮ ಟೋಕನ್ ನ ಕಾಂಪೌಂಡಿಂಗ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ, ಯಾವ ಪ್ರೈಸ್ ಅಲ್ಲಿ ಬೇಕಾದ್ರೂ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಸೊ ನಮ್ಮ ಪೋರ್ಟ್ಫೋಲಿಯೋನ ಯಾವ ತರ ನಾವಿಲ್ಲಿ ಜಾಸ್ತಿ ಮಾಡ್ಕೋಬಹುದು ಅಂತಕ್ಕಂಥದ್ನ ಇಲ್ಲಿ ತಿಳ್ಕೋಬಹುದು. ಓಕೆ, ಸೊ ಇನ್ನೂ 21 ಲಕ್ಷ ಕಮ್ಯುನಿಟಿನ ಹೊಂದಿರತಕ್ಕಂಥದ್ದು ಡೇ ಬೈ ಡೇ ಕಮ್ಯುನಿಟಿ ಇನ್ನೂ ಕೂಡ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ದೆನ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ವೇಯಲ್ಲಿ ನಾವೆಲ್ಲ ತಿಳಿಸ್ತೀವಿ, ಬಟ್ ನೀವು ಯಾವುದೇ ಒಂದು ಪ್ಲಾಟ್ಫಾರ್ಮ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಲೈಕ್ ಮಾರ್ಕೆಟ್ ಅಲ್ಲಿ ನಮ್ದು ಫಂಡ್ ಡಬಲ್ ಆಗ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ನ ಇಂಡಿಯಾದಲ್ಲಿ ನೀವು ಲೈಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇನ್ ಟರ್ಮ್ಸ್ ಆಫ್ 6% ರಿಟರ್ನ್ಸ್ ನೋಡೋದಾದ್ರೆ, ಅರೌಂಡ್ ನಮ್ಮ ಇನ್ಶೂರೆನ್ಸ್ ಅಲ್ಲಿ, ಲೈಫ್ ಇನ್ಶೂರೆನ್ಸ್ ಅಲ್ಲಿ ನಮ್ಮ ಫಂಡ್ ಡಬಲ್ ಆಗ್ಲಿಕ್ಕೆ ಇಟ್ ವಿಲ್ ಟೇಕ್ 8 to 10 years ಟೈಮ್ ಪೀರಿಯಡ್ ತಗೊಳುತ್ತೆ. ಓಕೆ, ಸೊ ಅದೇ ತರ ಫಾರ್ ಎಕ್ಸಾಂಪಲ್ FD ಇಲ್ಲಿ ನೋಡೋಣ, ಇಟ್ ಮೇ ವೇರಿ, ಆವರೇಜ್ ಹೇಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಸೊ ಇವತ್ತಿನ ಪರ್ಸೆಂಟೇಜ್ 8% ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 9 years ತಗೊಳುತ್ತೆ. ಓಕೆ, ಸೊ ಅಂಡ್ ದೆನ್ ಶೇರ್ ಮಾರ್ಕೆಟ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎವ್ರಿಥಿಂಗ್ ಇಟ್ಸ್ ಡಿಪೆಂಡ್. ಅದೇ ರೀತಿಯ ಮಾರ್ಕೆಟ್ ಅಂದ್ರೆ ಎಷ್ಟು ಮಾರ್ಕೆಟ್ ಡೌನ್ ಆಗ್ತಾ ಹೋಗುತ್ತೆ ಅಂದ್ರೆ ಟೈಮಿಂಗ್ ಲೈಕ್ ಶಾರ್ಟ್ ಆಗ್ತಾ ಹೋಗುತ್ತೆ, ಅಷ್ಟೇ ರಿಸ್ಕ್ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ನ ನಾವಿಲ್ಲಿ ವಿಚಾರ ಮಾಡಬೇಕು. Average it will take 5 years in share market. Example again SIP. ಸೊ ಇದು ಕೂಡ 7 years. Again ಲಾಸ್ಟ್ ಗೋಲ್ಡ್ ನಾವು ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಇಟ್ ಮೇ ವೇರಿ. ಓಕೆ,
ಸೊ ಆವರೇಜ್ ನೋಡೋದಾದ್ರೆ ಲೈಕ್ ಆವರೇಜ್ ಗೋಲ್ಡ್ ಕೂಡ ಇಟ್ ವಿಲ್ ಟೇಕಿಂಗ್ 7 to 8 years ಗೆ ಡಬಲ್ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಇದನ್ನೇ ಕೂಡ ಪ್ರಾಪರ್ಟಿಯಲ್ಲೂ ಯಾವ್ದ್ರಲ್ಲಿ ಬೇಕಾದ್ರೂ ಚೆಕ್ ಮಾಡಿ. ಅಂದ್ರೆ ಸೊ ನಾವೀಗ ಯಾರ ಹತ್ರನೂ ಕೂಡ ಡಿಸ್ಕಷನ್ ಮಾಡುವಾಗ ಅಥವಾ ಏನೇ ಹೇಳುವಾಗ ಇವೆಲ್ಲವನ್ನೂ ಪಾಯಿಂಟ್ಸ್ ಕೂಡ ತಿಳಿಸ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಸೊ ಯಾವ ತರ ನಾವು ರಿಸ್ಕ್ ಫ್ಯಾಕ್ಟರ್ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಂದ್ರೆ ಒಂದು ನಮ್ಮ ಮನಿಗೆ ಒಂದು ಸೋರ್ಸ್ ಕ್ರಿಯೇಟ್ ಆಗ್ಲಿ ಅಂತ ನಾವು ವಿಚಾರ ಮಾಡ್ತಾ ಇರ್ತೀವಿ. ಸೊ ಅದನ್ನ ಕಂಪ್ಯಾರಿಸನ್ ಮಾಡಿ ಸೊ ನಾವು LGNS ನ ಪ್ರಾಡಕ್ಟ್ ಕೊಟ್ಟಾಗ ಆಲ್ಮೋಸ್ಟ್ 100% ದಟ್ ಈಸ್ ಅಕ್ಸೆಪ್ಟಬಲ್ ಆಗೇ ಆಗುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ಕೂಡ ತಿಳಿಸ್ಬೇಕು. ಓಕೆ, ಸೊ ಆ ಕ್ಯಾಲ್ಕುಲೇಷನ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ಒಂದು ಸಿಂಪಲ್ ಆಗಿ ಅವರೇಜ್ ಒಂದು ಮಂತ್ಲಿ ಲೈಕ್ 1 lakh ಅಥವಾ ನಿಮಗೆ ಒಂದು 50,000 ಸೆಟ್ ಆಗ್ಬೇಕು ಅಂದ್ರೆ ಸೊ ನಾವ್ LGNS ಅಲ್ಲಿ ಯಾವ ತರ ಇನ್ವಾಲ್ವ್ ಆಗ್ಬೋದು. ಎಕ್ಸಾಂಪಲ್ ಒಂದು 5 lakh ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ಕೋಣ. ಆವರೇಜ್ ಪ್ರೈಸ್ ಇದು ವೇರಿಯೇಷನ್ ಇರುತ್ತೆ USDT. ನಾನು ರೌಂಡ್ ಫಿಗರ್ ತಗೊಳ್ತಾ ಇದ್ದೀನಿ. ಇವತ್ತಿನ ಪ್ರೈಸ್ ಪ್ರಕಾರ ನಿಮಗೆ 833 LGNS ಸಿಗುತ್ತೆ ಟೋಕನ್ 5 ಲಕ್ಷಕ್ಕೆ ಆವರೇಜ್. ಓಕೆ, ಸೊ ಇದು ಪ್ರೈಸ್ ವೇರಿಯೇಷನ್ ಆಗುತ್ತೆ ಕ್ಯಾಲ್ಕುಲೇಷನ್. ನಾನು ಒಂದು ರೌಂಡ್ ಫಿಗರ್ ತಗೊಳ್ತಾ ಇದ್ದೀನಿ. 5 ಲಕ್ಷಕ್ಕೆ 833 ಟೋಕನ್ ಸಿಗುತ್ತೆ ಅಂತ ಅನ್ಕೋಣ. ಓಕೆ, ಸೊ ಸೊ ನಿಮ್ಮ 833 ಟೋಕನ್ ಅನ್ನ ಓಕೆ, ಸೊ ನಾನು ಯಾವಾಗ್ಲೂ ಎಲ್ಲರಿಗೂ ಕೂಡ ಗೈಡ್ ಮಾಡ್ತಕ್ಕಂಥದ್ದೇನು, ಸೊ ಫಸ್ಟ್ ಪ್ರಿನ್ಸಿಪಲ್ ಶುಡ್ ಬಿ ಅವರ್ ಪ್ರಯಾರಿಟಿ ಆಗಿರ್ಬೇಕು. ಅದನ್ನ ಪ್ರಯಾರಿಟಿ ಆಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಯಾವುದೇ ಒಂದು ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ 833 ಟೋಕನ್ ಅನ್ನ ನೀವು ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ತೀರಾ, 1 ತಿಂಗಳು ಹಾಗೆ ಬಿಡ್ತೀರಾ. ಓಕೆ, 1 ತಿಂಗಳಿಗೆ ಎಷ್ಟು ಟೋಕನ್ ಆಯ್ತು? 998 ಟೋಕನ್ ಆಯ್ತು. ಫಾರ್ ಎಕ್ಸಾಂಪಲ್ 998 ಟೋಕನ್ ನೀವು ಸ್ಟೇಕ್ ಮಾಡಿರ್ತಕ್ಕಂಥದ್ದು ಎಷ್ಟು? 833. ನಿಮಗೆ ಸಿಕ್ಕಿರ್ತಕ್ಕಂಥ ಟೋಕನ್ ಎಷ್ಟು 1 ತಿಂಗಳಿಗೆ? 165 ಟೋಕನ್. 165 ಇಂಟು ಇಷ್ಟೇ ಪ್ರೈಸ್ ಇದೆ ಅಂತ ಅನ್ಕೋಣ. ಇದೇ ಪ್ರೈಸ್ ಇತ್ತು ಅಂತಂದ್ರೆ $6 ಇಂಟು 100 ಎಕ್ಸಾಂಪಲ್ 99,000. ಅಂದ್ರೆ ನಾವು ಹೂಡಿಕೆ ಮಾಡದಂತ 5 ಲಕ್ಷಕ್ಕೆ ಇದೇ ಪ್ರೈಸ್ ಇತ್ತು ಅಂದ್ರೆ 99,000. ಇದೇ ಪ್ರೈಸ್ 5 ಮಂತ್ ವರ್ಕೌಟ್ ಆಯ್ತು ಅಂದ್ರೆ ಓಕೆ, ನಾವ್ ಆಗ್ತಕ್ಕಂಥ ಬಂಡವಾಳ ಎಕ್ಸಿಟ್ ಆಗುತ್ತೆ. ಎಗೇನ್ ನಮ್ಮ ಹತ್ರ ಎಷ್ಟು ಟೋಕನ್ ಉಳಿದಿರುತ್ತೆ? 833 ಟೋಕನ್ ಉಳಿದಿರುತ್ತೆ. ಇದನ್ನ ನೀವು 3 ತಿಂಗಳಾದ್ರೂ ಬಿಡಿ, 6 ತಿಂಗಳಾದ್ರೂ ಬಿಡಿ, 1 ವರ್ಷ ಆದ್ರೂ ಬಿಡಿ, 1 ವಾರ ಆದ್ರೂ ಬಿಡಿ. ಸೊ ಇದು ಒಂದು ಕೇಸ್ ಆಫ್ ಏನಿದು, ಇದು ಒಂದು ಕೇಸ್. ಈ ವೇ ಅಲ್ಲಿ ನಾನು ಆಲ್ರೆಡಿ ಸಾಕಷ್ಟು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ. ಈ ತರ ಒಂದು ಕ್ಯಾಲ್ಕುಲೇಷನ್ ಅಲ್ಲೂ ಕೂಡ ನಾವು ಇಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಕಾಂಪೌಂಡಿಂಗ್ ಎಫೆಕ್ಟ್ ನ ಕೂಡ ಸಾಕಷ್ಟು ಜನ ತಿಳ್ಕೊಂಡಿರೋರು ಇದ್ದಾರೆ. ಸೊ ಅದನ್ನ ಆಲ್ರೆಡಿ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಅದನ್ನ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅಂಡ್ ದೆನ್ ಇವತ್ತಿನ ಸಾಕಷ್ಟು ಜನ 12 ವರ್ಡ್ಸ್ ಅನ್ನ ಎಷ್ಟೇ ನಾವು ಇಂಪಾರ್ಟೆನ್ಸ್ ಆಗಿ ಹೇಳಿದ್ರು ಕೂಡ ನಿಮ್ಮ 12 ವರ್ಡ್ಸ್ ಅನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಇರ್ತಕ್ಕಂಥ 12 ವರ್ಡ್ಸ್ ಏನ್ ಅಕೌಂಟ್ ವ್ಯಾಲೆಟ್ ಕ್ರಿಯೇಟ್ ಮಾಡುವ ಬ್ಯಾಕಪ್ ಪ್ರೈಸ್ ಇರುತ್ತೆ, ಅದನ್ನ ಮರೀದೆ ನೀವು ನಿಮ್ಮ ಡೈರಿಯಲ್ಲೋ ಲೈಕ್ ಯಾವುದೇ ಒಂದು ಶೀಟ್ ಅಲ್ಲಿ ಬರೆದಿಟ್ಕೊಳ್ಳಿ. ಸಾಕಷ್ಟು ಜನ ಸೊ ಕಳ್ಕೊಳ್ತಾ ಇದ್ದೀರಾ, ಅದಕ್ಕೆ ಯಾವುದೇ ರೀತಿಯ ರಿಕವರಿ ಇರಲ್ಲ. ನಿಮ್ದು $10 ಇರ್ಲಿ, 10 ಲಕ್ಷ ಇರ್ಲಿ, ಅದು ಇನ್ ಕೇಸ್ ನಿಮ್ಮ ವ್ಯಾಲೆಟ್ ನಿಮ್ಮ 12 ವರ್ಡ್ಸ್ ನ ಕಳೆದೋದಲ್ಲಿ ಅಥವಾ ಇನ್ನೊಬ್ರಿಗೆ ಯಾರಿಗೆ ಶೇರ್ ಮಾಡೋದಲ್ಲಿ ಯಾರಿಗೂ ಕೂಡ ರೆಸ್ಪಾನ್ಸಿಬಲ್ ಇಲ್ಲ. 12 ವರ್ಡ್ಸ್ ನ ನೀವು ಸೇಫ್ ಆಗಿ ಇಟ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸಾಕಷ್ಟು ಜನ ಒಂದು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಅಂಡ್ ದೆನ್ ತಾವು ಓಪನ್ ಮಾಡುವಾಗ ಸೊ ಇದನ್ನು ಕೂಡ ತಲೆಯಲ್ಲಿರ್ಲಿ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಕಮ್ಮಿ ಶೋ ಆಗ್ತಾ ಇದೆ ಅಥವಾ ಶೋ ಆಗ್ತಾ ಇಲ್ಲ ಅಂತಕ್ಕಂಥದ್ನು, ಫಾರ್ ಎಕ್ಸಾಂಪಲ್ ನೀವು ಇನ್ವೈಟಿಗೆ ಹೋಗಿ ID ಓಪನ್ ಮಾಡಿ ಇನ್ವೈಟಿಗೆ ಹೋಗಿ, ಇನ್ವೈಟಿಗೆ ಹೋದ್ಮೇಲೆ ಓಕೆ, ಇಲ್ಲಿ ರೆಫರಲ್ ಲಿಂಕ್ ಅಂತ ಏನಿದೆ ಇವೆರಡೂ ಕೂಡ ಫಿಲಪ್ ಆಗಿರ್ಬೇಕು. ಇದೇನಾದ್ರೂ ಫಿಲಪ್ ಆಗದೆ ಹಾಗೆ ಇಲ್ಲಿ ಗ್ಯಾಪ್ ಇದೆ ಅಂತಂದ್ರೆ, ಅಂದ್ರೆ ಖಾಲಿ ರೆಫರರ್ ಕೆಳಗೆ ಖಾಲಿ ಇದೆ ಅಂತಂದ್ರೆ ಸೊ ನಿಮ್ದು ಬಿಸ್ನೆಸ್ ವ್ಯಾಲ್ಯೂಮ್ ಕೌಂಟ್ ಆಗಿರಲ್ಲ. ಕೌಂಟ್ ಅಂತಂದ್ರೆ ಮೇಲೆ ಇವರವರಿಗೆ ಕೌಂಟ್ ಆಗಿರಲ್ಲ. ಸೊ ಅದನ್ನು ಕೂಡ ನೀವು ಯಾರಾದ್ರೂ ಡೈಲಿ ಓಪನ್ ಮಾಡುವಾಗ ಅದನ್ನ ನೀವು ಲೈಕ್ ನೋಡ್ಕೊಳ್ಳಿ, ಇವೆರಡು ಕೂಡ ಫಿಲ್ ಆಗಿರ್ಬೇಕು. ಅಂಡ್ ದೆನ್ ಓಪನ್ ಮಾಡುವಾಗ ನಿಮಗೆ ಏನ್ EIP 7702 ಅಂತ ಏನ್ ಬರ್ತಾ ಇದೆ, ಸೊ ನಾನು ಅದಕ್ಕೆ ಆದಂತ ಒಂದು ವಿಡಿಯೋನ ನಿಮಗೆ ಮಾಡಿ, ಇವತ್ತಿನ ಸೆಷನ್ ಬೇಡ, ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಯಾವ ತರ ವ್ಯಾಲೆಟ್ ನ ರಿಫ್ರೆಶ್ ಮಾಡಬೇಕು, ಯಾವ ತರ ಈ ತರ ಲೈಕ್ ಅಲರ್ಟ್ ಬಂದಾಗ ಇದನ್ನ ಯಾವ ತರ ತೆಗಿಬೇಕು ಅಂತಕ್ಕಂಥದ್ನ 2-3 ಪಾಯಿಂಟ್ ಅನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅಂಡ್ ದೆನ್ ಸಾಕಷ್ಟು ಜನ ಡೈರೆಕ್ಟ್ SLGNS ನ ನೀವು ಸ್ವಾಪ್ ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮಾಡಬೇಡಿ. ಓಕೆ, ನೀವೇನಾದ್ರೂ ಸ್ವಾಪ್ ಮಾಡಬೇಕು, ವಿಡ್ರಾ ಮಾಡಬೇಕು ಅಂದ್ರೆ ನೀವು ಸ್ಟೇಕ್ ಮಾಡಿದಂತ LGNS ನ ಫಸ್ಟ್ ಅನ್ಸ್ಟೇಕ್ ಮಾಡಿದಾದ್ಮೇಲೆ ನಿಮ್ಮ ವಾಲೆಟ್ ಏನ್ ಬರುತ್ತೆ LGNS ನ ಅದನ್ನ ನೀವು ಸ್ವಾಪ್
ಸ್ವ್ಯಾಪ್ ಮಾಡಿ. ಓಕೆ, ಸೊ ಅದೇ ರೀತಿ ಕ್ರಾಸ್ ಚೈನ್ ಕೂಡ ಆಪ್ಷನ್ ಬಂದಿದೆ. ಯಾರೆಲ್ಲ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದೀರಾ ಗೊತ್ತಿದೆ, ನಿಮ್ಮಲ್ಲಿ ಇರ್ತಕ್ಕಂಥ USDT BEP20 USDT ನ ಡೈ ಮಾಡಬೇಕು ಅಂದ್ರೆ ಇಮಿಡಿಯೇಟ್ಲಿ ನೀವು ಇಲ್ಲೇ ಸ್ವ್ಯಾಪ್ ಮಾಡ್ಬೋದು. ಓಕೆ, ಅದನ್ನ ಮಾಡುವಾಗ ವೆರಿ ಕೇರ್ಫುಲಿ ನೋಡ್ತಾ ಮಾಡಿ. ಸೊ ಇಮಿಡಿಯೇಟ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹತ್ರ ಇಲ್ಲಿ USDT ಇದೆ, ಬಟ್ ಮಿನಿಮಮ್ 10 ಮಾಡಬೇಕು. ಸೊ ಡೈ ಇದೆ, ಈ USDT ನ ನಾನು ಇಮಿಡಿಯೇಟ್ಲಿ ಡೈಗೆ ಇಲ್ಲೇ ಕನ್ವರ್ಟ್ ಮಾಡ್ಬೋದು. ಸಿಸ್ಟಮ್ ಆಲ್ರೆಡಿ ಕ್ರಾಸ್ ಚೈನ್ ಪೇಮೆಂಟ್ ಮೆಥಡ್ ನ ಕೂಡ, ಎಕ್ಸ್ಚೇಂಜ್ ಕೂಡ ಕೊಟ್ಟಿರ್ತಕ್ಕಂಥದ್ನ, ಅದನ್ನು ಕೂಡ ಫೆಸಿಲಿಟಿನ ಯೂಸ್ ಮಾಡ್ತಾ ಹೋಗಿ. ಸೊ ಇವತ್ತಿನ ಟೆಕ್ನಿಕಲ್ ಸೆಷನ್ ನಾನು ಇಲ್ಲೇ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಆಫ್ಟರ್ ಫ್ಯೂ ಡೇಸ್ ಮತ್ತೆ ನಾನು ಟೆಕ್ನಿಕಲ್ ಥಿಂಗ್ಸ್ ನ ನಿಮ್ಗೆಲ್ಲರೂ ಕೂಡ ಹೇಳ್ಕೊಡ್ತೀನಿ ಯಾವ ತರ. ಸೊ ನೆಕ್ಸ್ಟ್ ಫರ್ದರ್ ಅನುಬಿ ಬ್ಲಾಕ್ ಚೈನ್ ಆಗಿರ್ಬೋದು, ಸ್ಟೇಬಲ್ ಕಾಯಿನ್ ನ ನಾವ್ ಯಾವ ತರ ಓನ್ ಆಗಿ ಮಿಂಟ್ ಮಾಡ್ಬೋದು, ಅದರದೇ ಆದಂತ ಕಮ್ಮಿಂಗ್ ಡೇಸ್ ಅಲ್ಲಿ ಯಾವ ತರ ರಾಯಲ್ಟಿ ಇದೆ, ಸೊ ಲೈಫ್ ಟೈಮ್ ರಾಯಲ್ಟಿ ಪಬ್ಲಿಕ್ ಕೊಡ್ತಾ ಇರ್ತಕ್ಕಂಥ ಸ್ಟೇಬಲ್ ಕಾಯಿನ್ ಯಾವ ತರ ಮಾರ್ಕೆಟ್ ಅಲ್ಲಿ ಒಂದು ಲೈಕ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅಪ್ಕಮಿಂಗ್ ಅಲ್ಲಿ ಅದ್ರದ್ದು ಅಕ್ಸೆಪ್ಟೆನ್ಸಿ ಪಬ್ಲಿಕ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತಕ್ಕಂಥದ್ನ, ಸೊ ನಮ್ದೇ ಆದಂತ ಒಂದು ಡಿಸ್ಕಷನ್ ಕಂಪ್ಲೀಟ್ಲಿ ಅದ್ರನ್ನು ಕೂಡ ಫರ್ದರ್ ನೆಕ್ಸ್ಟ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಲೈಕ್ ಡಿಸ್ಕಷನ್ ಮಾಡೋಣ. ಸೊ ಸಾಕಷ್ಟು ಜನಕ್ಕೆ ನಾನು ಇವತ್ತು ಆಲ್ರೆಡಿ ಮೆಸೇಜ್ ಮಾಡಿದೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ನೀವು ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಅದೇ ರೀತಿ ಇವತ್ತು ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ, ಸೊ ನಮಗೆಲ್ಲ ಕೂಡ ಅವರು ಇನ್ಸ್ಪಿರೇಷನ್. ಸೊ ಸಾಕಷ್ಟು ಅದೇ ಹೇಳಿದ್ನಲ್ಲ, ಒಂದೊಂದ್ಸಲ ಈವನ್ ನಾಲೆಡ್ಜ್ ಕೂಡ ವರ್ಕ್ ಆಗಲ್ಲ, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ. ಸೊ ರಂಗನಾಥ್ ಸರ್ ಅಂತ ಇದ್ದಾರೆ, ಸೊ ಅವರಿಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ ಸರ್. ಥ್ಯಾಂಕ್ ಯು. ಹಲೋ ವೆಲ್ಕಮ್ ಸರ್, ವೆಲ್ಕಮ್. ಎಸ್ ಸರ್, ನಮಸ್ತೆ ನಮಸ್ತೆ ನಮಸ್ತೆ. ನನ್ನ ಹೆಸರು ರಂಗನಾಥ್ ಅಂತೇಳಿ, ಶಿವಮೊಗ್ಗ ತಾಲೂಕು ಚೂರ್ಡಿ. ನಾನು ಮೇ 27 ಜಾಯ್ನಿಂಗ್ ಆಗಿದ್ದು. ಅವಾಗ ನಾನು ಫಸ್ಟ್ 1 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಡಾಲರ್ ಬಂದ್ಬಿಟ್ಟು 19 ಇತ್ತು. ಬಟ್ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರತಿ ಸೆಷನಲ್ಲೂ ನಾನು ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೆ. ಬಟ್ ಆ ಕಾಂಪೌಂಡಿಂಗ್ ಸಿಸ್ಟಮು ನನಗೆ ತುಂಬ ಇಷ್ಟ ಆಯ್ತದು. ಅದು ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ ನಾ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಇವತ್ತೇನಾಗಿದೆ ಅಂದರೆ 500 ಟೋಕನ್ ಬಂದಿದೆ ನನಗೆ 1 ಲಕ್ಷಕ್ಕೆ, 1 ಲ್ಯಾಕಿಗೆ. ಆ 500 ಟೋಕನ್ನು ಇವತ್ತಿನ ಡಾಲರ್ ಬಂದ್ಬಿಟ್ಟು 6. ಆದರೂ ನನಗೆ 19 ಖರೀದಿ ಮಾಡಿ ಇವತ್ತು 6ಕ್ಕೆ ಬಂದರೂ ಸಹ ಹತ್ತತ್ರ ನನಗೆ 2.5 ಲಕ್ಷ ಹತ್ರ ಇದೆ ಈಗ. ಇನ್ನು ಮೇ 27ರವರೆಗೂ ನಾನು ಆ ಟೋಕನ್ನು ಸುಮಾರು 800ರಿಂದ 900 ಟೋಕನ್ ಬರುತ್ತೆ. ಬಟ್ ಅದ್ಭುತವಾಗಿದೆ ಈ ಒಂದು ಅವಕಾಶ, ಈ ಒಂದು ಸುವರ್ಣ ಅವಕಾಶ ತಂದುಕೊಟ್ಟಂತ ನಮ್ಮ ಹಿರೇಮಠ್ ಸರ್ ಇರ್ಬೋದು, ನಮ್ಮ ಪವನ್ ಸರ್ ಇರ್ಬೋದು, ನಮ್ಮ ಹನುಮಂತಪ್ಪ ಇರ್ಬೋದು, ಅವ್ರಿಗೆ ನಾನು ತುಂಬ ಸಲಟ್ ಹೊಡಿತೀನಿ ನಾನು. ನಂತರ ನಾನು ಜನವರಿ 28ಕ್ಕೆ ಒಂದು 3 ಲಕ್ಷ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದು ಮೊನ್ನೆ ವಿಡ್ರಾ ಮಾಡಿದೀವಿ. ಮೊನ್ನೆ ಅಂದರೆ 28 ದಿವಸಕ್ಕೆ ನನಗೆ ಎಷ್ಟಾಗಿದೆ ಅಂತಂದ್ರೆ ಅದು 150 ಟೋಕನ್ ಬಂದಿದೆ. ನಾನು ತಗೊಂಡಿದ್ದು 490 ಟೋಕನ್ 3 ಲಕ್ಷಕ್ಕೆ. ಅದು ನನಗೆ ಅವತ್ತು ಖರೀದಿ ಮಾಡಿದಂಥ ಟೋಕನ್ ಜಾಸ್ತಿ ಬಂತು. ಬರೇ 38 ದಿವಸಕ್ಕೆ ನನಗೆ ಹತ್ತತ್ರ 70,000 ರೂಪಾಯಿ ಅದು ಪ್ರಾಫಿಟ್ ಆಗಿದೆ. ಈ ಪ್ರಾಫಿಟನ್ನು ಲೆಕ್ಕ ಹಾಕಿದಾಗ ನಮಗೆ ನಾವು ಅದು ಗೆಸ್ ಮಾಡೋಕ್ಕಾಗಲ್ಲ, ಅದು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ, ಆ ಥರ ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ಮತ್ತು ಆ ಕಾಂಪೌಂಡಿಂಗ್, ಆ ಪ್ಲಾನಿಂಗು ಯಾರೆಲ್ಲ ತಿಳ್ಕೊಳ್ತಾರೆ ಅಗರ್ಭ ಶ್ರೀಮಂತ ಆಗ್ತಾರೆ ಇದರಲ್ಲಿ. ಅದು ಅದೃಷ್ಟ ಇದ್ದರಿಗೆ ಮಾತ್ರ ಸಿಗುತ್ತಿದ್ದು. ನಾನು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು 10 ಲ್ಯಾಕ್ಸ್. ನಾನು ಅದನ್ನ ಕೆಲವೊಂದೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ. ನಾನು ಅದು ತಲೆ ಕೆಡ್ಸಕ್ಕೆ ಹೋಗ್ತಾ ಇಲ್ಲ ನಾನು. ಬಟ್ ತುಂಬಾ ಅದ್ಭುತವಾಗಿ ಇದರಲ್ಲಿ ಅರ್ನ್ ಮಾಡ್ಬೋದು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಸರ್. ಅಂಡ್ ದೆನ್ ಅಗೇನ್ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ರಾಘವೇಂದ್ರ ಸರ್ ಅಂತ, ಅವರು ಕೂಡ ಸಾಕಷ್ಟು ಟೆಕ್ನಿಕಲಿ ತುಂಬಾ ತಿಳ್ಕೊಂಡು, ಸೊ ನಾವ್ ಯಾವ ಲೈಕ್ ನೋಡ್ತಾ ಇರ್ತೀವಿ, ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ, ಅದೇ ತರ ನಮ್ಮ ಡಿಸ್ಕಷನ್ ಅಲ್ಲಿ ಕೂಡ ಅವರಿಂದ ಕಲ್ತಿದ್ದು ಇದೆ. ಸೊ ರಾಘವೇಂದ್ರ ಸರ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಸರ್. ಮೇ ಬಿ ಸೊ ಹ್ಯಾಂಡ್ ರೈಸ್ ಮಾಡಿ. ಫೈನ್, ಮೇ ಬಿ ಕನೆಕ್ಟ್ ಆಗ್ತಾ ಇಲ್ಲ ಅಗೇನ್. ಎಸ್ ಸೊ ಅಲ್ಲಾ ಬಕ್ಷಿ ಸರ್ ಇನ್ವೈಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ವೇ ಅಲ್ಲಿ ಜಾಸ್ತಿ ಒಂದು ಹ್ಯಾಪಿಯೆಸ್ಟ್ ಥಿಂಗ್ ಏನು ಅಂದ್ರೆ, ಸೊ ನಮ್ಮ ಅಲ್ಲಾ ಬಕ್ಷಿ ಸರ್ ಸಾಕಷ್ಟು ಜನಕ್ಕೆ, ಸೊ ನಾವು ಯಾವ ತರ ಪ್ರಾಕ್ಟಿಕಲಿ ಥಿಂಗ್ಸ್ ನ ಮಾಡದೇ ಇರ್ತಕ್ಕಂಥದ್ನ ಅವರು ಮೋರ್ ದ್ಯಾನ್ ಒಂದು 500 ಕಮ್ಯುನಿಟಿನ ಮಾಡಿರ್ತಕ್ಕಂಥದ್ದು ವಿತ್ ಇನ್ ಅ ಶಾರ್ಟ್ ಟೈಮ್ ಅಲ್ಲಿ. ಸೊ ನೋಡಿ, ಒಂದೊಂದ್ಸಲ ಈವನ್
ಕ್ವಾಂಟಿಟಿ ಆಫ್ ಅಮೌಂಟ್ಗಿನ ಇನ್ವೆಸ್ಟ್ಮೆಂಟ್ಸ್ ಆ ಬೇಸ್ಡ್ ಅಲ್ಲಿ ಹೋಗೋದ್ಕಿನ ನಾವು ಕಮ್ಯುನಿಟಿನ ಯಾವ ತರ ಲೈಕ್ ಇಂಟ್ರೆಸ್ಟ್ ನ ಸಬ್ಜೆಕ್ಟ್ ನ ತಿಳಿಸಿ ತರ್ತೀವಿ ಅಂತಕ್ಕಂಥದ್ದು ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಆ ಬೇಸ್ಡ್ ಅಲ್ಲಿ ಅವರ ಸ್ಟ್ರಾಟಜಿ ಅವರ ಥಿಂಗ್ ಆಲ್ರೆಡಿ ಮೋರ್ ದನ್ 500 ಜನ ಕಮ್ಯುನಿಟಿನ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅಂಡ್ ದೆನ್ ಈಸ್ ಅಚೀವರ್ ಆಫ್ ಅ ಬಾಲಿ ಇವೆಂಟ್. ಓಕೆ, ನಮ್ಮ ಟೀಮ್ ಅಲ್ಲಿ ವೆರಿ ಫಾಸ್ಟೆಸ್ಟ್ ಒಂದು ಬಾಲಿ ಇವೆಂಟ್ ಗೆ ಕೂಡ ಅಚೀವ್ ಆಗಿರ್ತಕ್ಕಂಥ ಪರ್ಸನ್. ಯು ಕ್ಯಾನ್ ಶೇರ್ ಯುವರ್ ನಮಸ್ಕಾರ ಎಕ್ಸ್ಪೀರಿಯನ್ಸ್. ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಈ ಒಂದು ಮೀಟಿಂಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈಗ ನಮ್ಮ ಪವನ್ ಸರ್ ಹೇಳಿದ ಹಾಗೆ ಸಿಸ್ಟಮ್ ಅಲ್ಲಿ ನಾನು ಕಳೆದ 11 ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು 500 ಟೀಮ್ ನನಗೆ ಬಂದಿರೋದು ನಮ್ಮ ಹಿರೇಮಠ್ ಸರ್ ಅವರ ಸಹಾಯದಿಂದ, ಅವರ ಮಾರ್ಗದರ್ಶನದಿಂದ ಬಂದಿದೆ ಸ್ನೇಹಿತರೆ. ಆಮೇಲೆ ಈ ಸಿಸ್ಟಮ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡುವಂತ ಒಂದು ಒಳ್ಳೆ ಬುಲೆಟ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಆ ತರ ಈ ಸಿಸ್ಟಮ್ ಎಲ್ಲರಿಗೂ ಲೈಕ್ ಆಗುವಂತ ಒಂದು ಪ್ರೋಗ್ರಾಮ್ ಇದರಲ್ಲಿ ಸೆಟ್ ಮಾಡಲಾಗಿದೆ. ಹೀಗಾಗಿ ಈ ಸಿಸ್ಟಮ್ ಅನ್ನು ಯಾರು ಒಳ್ಳೆ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬನಿಗೂ ಇನ್ಕಮ್ ಬೇಕಾಗಿರುತ್ತೆ. ಅದು ದಿನದಲ್ಲಿ 3 ಸತ ಬರೋ ಹಾಗೆ. ಆಮೇಲೆ ನಮ್ ಫಂಡ್ ಲಾಕ್ ಆಗಲ್ಲ. ಆಮೇಲೆ ನಮ್ ಫಂಡ್ ಅಲ್ಲಿ ಯಾವುದೇ ಒಂದು ಹಂಚಿಕೆ ಇಲ್ಲ. ಈ ತರ ಒಂದು ಒಳ್ಳೆ ಒಂದು ಪಾಯಿಂಟ್ಸ್ ಇರೋದ್ರಿಂದ ಈ ಸಿಸ್ಟಮ್ ಮನೆ ಮನೆ ಮಾತಾಗಿದೆ ಇಂದು. ಇದರಲ್ಲಿ ಹೆಚ್ಚಿನ ಒಂದು ನಾವು ಇನ್ಕಮ್ ನೋಡ್ಬೇಕಂದ್ರೆ ನಾವು ನಮ್ಮ ಟೋಕನ್ ಅನ್ನ ಹೆಚ್ಚಿನ ಟೈಮ್ಗೆ ನಾವು ಹೋಲ್ಡ್ ಮಾಡ್ಲೇಬೇಕು ಸ್ನೇಹಿತರೆ. ಈ ಹೋಲ್ಡ್ ಅನ್ನೋ ಶಬ್ದ ನಾವು ಎಷ್ಟು ಅರ್ಥ ಮಾಡ್ಕೊಂತೀವಿ ಈ ಸಿಸ್ಟಮ್ ಅಲ್ಲಿ ನಾವು ಅಷ್ಟು ಇಂಪ್ರೂವ್ ಆಗ್ಬೋದು. ಆಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸುಧಾರಣೆ ಮಾಡಬಹುದು ಸ್ನೇಹಿತರೆ. ಇಷ್ಟು ಹೇಳಿ ನಾನು ಒಂದ್ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಅಲಾಕ್ಷಿ ಸರ್. ಅಗೇನ್ ನನಗೆ ಇಲ್ಲಿ ನಮ್ಗೆ ರಾಘವೇಂದ್ರ ಸರ್ ಕನೆಕ್ಟ್ ಆಗಿದ್ದಾರೆ. ಅವ್ರನ್ನ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಸರ್. ಹಲೋ, ಎಸ್ ಸರ್. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ರಾಘವೇಂದ್ರ ಅಂತ. ನಾನು ಸೆಪ್ಟೆಂಬರ್ 2, 2025ರಲ್ಲಿ LGNS ಜಾಯಿನ್ ಆದೆ. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. 1 ಲಕ್ಷ ಇನ್ವೆಸ್ಟ್ಮೆಂಟ್ ನನಗೆ 104 ಕಾಯಿನ್ ಸಿಕ್ತು. ಫಸ್ಟ್ ಮಂತ್ ಅಲ್ಲೇ ನನಗೆ ಹೆಚ್ಚು ಕಡಿಮೆ 26,000 27,000 ವಿಡ್ರಾವಲ್ ಆಯ್ತು. ಒಳ್ಳೆ ರಿಟರ್ನ್ಸ್ ಬಂತು ನನಗೆ ಚೆನ್ನಾಗಿ. ಈಗಲೂ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ. ಇದ್ರದ್ದು ಮೈನ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಕಾಂಪೌಂಡಿಂಗ್ ಸಿಸ್ಟಮ್ ಇದ್ರದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಸ್ವಲ್ಪ ಕಾಯ್ಬೇಕು. ಅಂದ್ರೆ ಇವತ್ತು ಇನ್ಸ್ಟೆಂಟ್ ಫುಡ್ ತರ ಇದಲ್ಲ, ಇವತ್ತಾಗ ನಾಳೆ ತೆಗಿತೀನಿ ಅನ್ನೋರಿಗೆ ಇದು ಅಷ್ಟು ಸೂಕ್ತ ಅಲ್ಲ. ಸ್ವಲ್ಪ ಕಾಯ್ದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಅದು ಬೇಸಿಕ್ ಆಗಿ ಹೇಗೆ ಹೇಳ್ಬೋದು ಅಂದ್ರೆ, ನೀವು ಒಂದು ಕಾಯಿನ್ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 5 ವರ್ಷಕ್ಕೆ ಅದು ಹೆಚ್ಚು ಕಡಿಮೆ ನಿಮ್ಗೆ ಒಂದು 59,000 ಕಾಯಿನ್ ಆಗತ್ತೆ. ಅಂದ್ರೆ ಜನರಲ್ ಆಗಿ ನಿಮ್ಗೆ ಹೆಚ್ಚು ಕಡಿಮೆ 3 ಕೋಟಿ ಹತ್ರ ರಿಟರ್ನ್ಸ್ ಬರುತ್ತೆ. ಅಂದ್ರೆ ಇವತ್ತಿನ ರೇಟಲ್ಲಿ ನೀವು ಒಂದು ಕಾಯಿನ್ನಿಗೆ 550 ರೂಪಾಯಿ ಅಷ್ಟೇ. 550 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 5 ವರ್ಷಕ್ಕಾದ್ರೆ ನಿಮ್ಗೆ ಅಷ್ಟು ಬರುತ್ತೆ. ಅಂದ್ರೆ ಎಲ್ಲರೂ ಮಾಡ್ಬೋದು ಇದರಲ್ಲಿ ನನಗನ್ಸ್ದಂಗೆ. ಈಗ 550 ರೂಪಾಯಿ ಪ್ರತಿಯೊಬ್ಬನಿಗೆ ಈಗ ಒಬ್ಬನಿಗೆ ಒಂದು ದಿನದ ದುಡಿಮೆನೂ ಅದಕ್ಕೂ ಜಾಸ್ತಿ ಇರತ್ತೆ. ಅಂತದ್ರಲ್ಲಿ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಫ್ಯೂಚರ್ ಸೇಫ್ ಆಗಿ ಆಗತ್ತೆ. ಅದಕ್ಕಾಗಿ ಎಲ್ಲರೂ ಮಾಡ್ಬೋದು. ನಮ್ಗೆ ಈ ತರ ಒಂದು ಸಿಸ್ಟಮ್ಗೆ ಜಾಯಿನ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೃಷ್ಣಮೂರ್ತಣ್ಣ, ರಾಘವೇಂದ್ರ ಸರ್, ವಿಶ್ವನಾಥ್ ಅವರು, ಆಮೇಲೆ ನಮ್ಗೆಲ್ಲಾ ರೀತಿ ಮಾರ್ಗದರ್ಶನ ಕೊಡ್ತಾರ ಪವನ್ ಹಿರೇಮಠ್ ಅವರು, ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಾನು ಕೇಳಿದ್ರೆ ಎಲ್ಲರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ತುಂಬಾ ಚೆನ್ನಾಗಿದೆ ಸರ್ ಇದು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ. ಸೊ ಮಹೇಶ್ವರಪ್ಪ ಸರ್ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್. ಎಸ್ ಸರ್. ಎಸ್ ಸರ್. ನನ್ನ ಹೆಸರು ಮಹೇಶ್ವರಪ್ಪ ಅಂತ, ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ. ಸೊ ನಾವು ಇಲ್ಲಿ ಹಿರೇಮಠ್ ಸರ್ ಮೈಸೂರಿಗೆ ಬಂದಾಗ ಜೂನಲ್ಲಿ ನಾನು ಜಾಯಿನ್ ಆಗಿದ್ದು. ಒಂದು 6.5 ಕಾಯಿನ್ ತಗೊಂಡಿದ್ದು. ಅದು ಒಂದು ಈಗ 5.5 ಪಟ್ಟು ಜಾಸ್ತಿ ಆಗಿದೆ. ಸೊ ಆಮೇಲೆ ಇತ್ತೀಚೆಗೆ ನಾವೊಂದು 20 ಕಾಯಿನ್ ಹಾಕೊಂಡಿದ್ದೀನಿ. ಶಂಕರಯ್ಯ ಸರ್ ಹತ್ರ ಕೇಳ್ಕೊಂಡು 20 ಕಾಯಿನ್ ಹಾಕೊಂಡಿದ್ದೀನಿ. ಸೊ ನಮ್ಗೆ ಇಲ್ಲಿ ಸೀನಿಯರ್ ಯಾರು ಸಪೋರ್ಟ್ ಇಲ್ಲ. ಸೊ ಅದಕ್ಕಾಗಿ ನಾವು ಪವನ್ ಸರ್, ಹಿರೇಮಠ ಸರ್, ಶಂಕರಯ್ಯ ಸರ್ ಹಂಗೆ ಅವರ ಮುಖಾಂತರ ಮಾಹಿತಿ ತಗೊಂಡು ಯೂಟ್ಯೂಬ್ ನೋಡ್ಕೊಂಡು ನಾವ್ ಇದು ಮಾಡ್ತಾ ಇದ್ದೀವಿ. ಬಹಳ ಚೆನ್ನಾಗಿದೆ, ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ವಂಡರ್ಫುಲ್. ಅದನ್ನ ನಾವು ನೋಡ್ಲಿಲ್ಲ. ಇಂಥ ಒಂದು ಇದನ್ನ ನಾವು ಇದು ನೋಡೇ ಇಲ್ಲ ಯಾವ್ದನ್ನು ನಾವು. ನನಗೆ 67 ವರ್ಷ ಮುಗೀತು. ಬಹಳ ಒಂದು ಚೆನ್ನಾಗಿದೆ ನನ್ನ ಒಂದು ಅನುಭವದಲ್ಲಿ. ಇದಕ್ಕಿಂತ ಬೆಸ್ಟ್ ಒಂದು
ಮೆಥಡ್ ಯಾವ್ದು ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪವನ್ ಸರ್ಗೆ ಮತ್ತೆ ಸರ್ ಯಾರಿಗಾದ್ರು ಒಂದು ರಿಕ್ವೆಸ್ಟ್, ಮೈಸೂರಿಗೆ ಬಂದಾಗ ನನಗೆ ಥ್ಯಾಂಕ್ ಯು ದಯವಿಟ್ಟು ಭೇಟಿ ಆಗಿ. 100% ಡೋಂಟ್ ವರಿ ಸರ್. 100% ನಿಮಗೆ ಟೆಕ್ನಿಕಲ್ ಕಂಪ್ಲೀಟ್ ಸಪೋರ್ಟ್ ನಾವು ಮಾಡ್ತೀವಿ. ಮತ್ತೆ ಯಾರಾದ್ರೂ ಲೈಕ್ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋರಿದ್ರೆ ಯು ಕ್ಯಾನ್ ರೈಸ್ ದ ಹ್ಯಾಂಡ್. ಓಕೆ, ಎನಿವೇ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇವತ್ತಿನ ಪ್ರೆಸೆಂಟೇಶನ್ಗೆ ಯಾರೆಲ್ಲ ಸೊ ಕನೆಕ್ಟ್ ಆಗಿದ್ರಿ. ಸೊ ಇದೇ ತರ ಸಾಕಷ್ಟು ರೀತಿಯಲ್ಲೂ ಕೂಡ ಡೇ ಬೈ ಡೇ ಒಂದೊಂದು ಲರ್ನಿಂಗ್ ಪಾಯಿಂಟ್ಸ್ ನ ತಿಳ್ಕೊಳ್ತಾ ಹೋಗೋಣ. ಸೊ ನಮ್ಮ ಪೋರ್ಟ್ಫೋಲಿಯೋ ಇದೇ ರೀತಿ ಗ್ರೋ ಆಗ್ಬೇಕು. ಸೊ ಅದು ಅಥವಾ ನಾವು ಕ್ರಿಪ್ಟೋದಲ್ಲಿ ಸಾಕಷ್ಟು ಇನ್ಕಮ್ ನ ಮಾಡ್ಬೇಕು ಅಂತಂದ್ರೆ ನಾಲೆಡ್ಜ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಬರೀ ಯಾವುದೇ ರೀತಿಯ ಸೊ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಮೇಲೆ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ, ಸೊ ಇದನ್ನ ಥಾಟ್ ಪ್ರೋಸೆಸ್ ನ ಇದನ್ನ ಮೈಂಡ್ ಸೆಟ್ ನ ಇಟ್ಕೊಂಡು ಕೂಡ ಇನ್ವಾಲ್ವ್ ಆಗ್ತಕ್ಕಂಥದ್ದು ತಪ್ಪು. ಆ ತರ ಹೋಗ್ಬೇಡಿ. ಓಕೆ, ಸೊ ಅಂಡ್ ದೆನ್ ಯಾವುದೇ ರೀತಿಯ ಅನ್ಎಥಿಕಲ್ ಆಕ್ಟಿವಿಟಿನ ಸೊ ನಮ್ಮ ಟೀಮ್ ಅಲ್ಲಿ ಮಾಡಬೇಡಿ. ಅಂದ್ರೆ ಯಾವ ತರ ಅಂತಂದ್ರೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇಷ್ಟೇ ರೀತಿಲಿ ಇಷ್ಟೇ ಬರುತ್ತೆ, ಇಷ್ಟು ಮಂತಿ ಬರುತ್ತೆ ಅಂತಕ್ಕಂಥದ್ದನ್ನ ಸೊ ಸಿಸ್ಟಮ್ ನ ತಿಳ್ಕೊಂಡು ಸಿಸ್ಟಮ್ಗೆ ಸೊ ಇನ್ವೈಟ್ ಮಾಡಿ ಅದ್ರ ಬೇಸ್ಡ್ ಮೇಲೆ ಕ್ವಾಲಿಟಿ ಆಫ್ ಪೀಪಲ್ ನ ಬಿಲ್ಡ್ ಮಾಡೋಣ. ಓಕೆ, ಸೊ ನಿಮ್ದೇ ಆದಂತ ಅನಲೈಸ್ ಕೂಡ ಇರ್ಲಿ. ಯಾರದೇ ರೀತಿಯಲ್ಲಿ ಯಾರಿಗೋ ಬೇಸ್ಡ್ ಆಗಿ ಎಮೋಷನಲಿ ಸೊ ವಿಚಾರ ಮಾಡದೆ ಸೊ ಒಂದು ಲಾಜಿಕಲಿ ಸೊ ಅದನ್ನ ವಿಚಾರ ಮಾಡಿ ನಾವು ಡಿಸೈಡ್ ಮಾಡೋಣ ನಮ್ಮ ಥಿಂಗ್ ಹೆಂಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಪ್ರೆಸೆಂಟೇಶನ್ಗೆ. ಒನ್ಸ್ ಅಗೇನ್ ಯಾರೆಲ್ಲ ಬಂದಿದ್ರಿ, ನೆಕ್ಸ್ಟ್ ಪ್ರೆಸೆಂಟೇಶನ್ಗೆ ಮತ್ತೆ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು.